ವಿಷಯ ತಮಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತಿ ಉಪಯುಕ್ತ ಆಗೋ ರೀತಿ ಒಳಗೆ ನಾನು ಅದನ್ನ ಸಂಯೋಜಿಸಿದ್ದೀನಿ ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ಇಲ್ಲಿ ಬರುವಂತ ವಿಷಯಗಳು ಖಂಡಿತವಾಗಿ ತಮಗೆ PC to DC ಯಾವುದೇ ಪರೀಕ್ಷೆ ಬರೆದರೂ ಕೂಡ ಆ ಎಲ್ಲಾ ಪರೀಕ್ಷೆಗಳಿಗೂ ಇಲ್ಲಿನ ಚರ್ಚೆ ಖಂಡಿತವಾಗಿ ಉಪಯೋಗ ಆಗ್ತದೆ ಅನ್ನುವಂತ ಒಂದು ವಿಶ್ವಾಸದ ಮಾತನ್ನ ತಮಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟು ದೀರ್ಘ ಅನುಭವ ನನಗೆ ಈ ವಿಷಯದೊಳಗೆ ಇರುವಂತದ್ದು. ಆಮೇಲೆ ತುಂಬಾ ಮಹತ್ವದ್ದು ಎಲ್ಲರೂ ಗಮನಿಸಬೇಕು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಮೂಲ ವಿಷಯಗಳು ಅಂತಂದ್ರೆ ಮಾನವಿಕ ಶಾಸ್ತ್ರದೊಳಗ 4 ವಿಷಯಗಳು. ಯಾವುದು? ಈ ಸಂವಿಧಾನ, ಆರ್ಥಿಕತೆ, ಭೂಗೋಳ, ಇತಿಹಾಸ. ಇನ್ನೊಂದು ಕಡೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಅಲ್ಲಿ ನೀವು ಬೇಕಿದ್ರೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಎನ್ವಿರಾನ್ಮೆಂಟ್ ಸೈನ್ಸು ಆ ತರನಾಗಿ ಅದನ್ನು ಡಿವೈಡ್ ಮಾಡ್ಕೊಂಡು ತಿಳ್ಕೋಬಹುದು. ಅಂಡ್ ಅಫ್ಕೋರ್ಸ್ ಮೆಂಟಲ್ ಎಬಿಲಿಟಿ. ಅದ್ರ ಬಿಟ್ರೆ ಕರೆಂಟ್ ಅಫೇರ್ಸ್. ಇನ್ನು ಜನರಲ್ ಆಗಿ ಅಗದಿ ಯಾವ ವಿಷಯದ ವ್ಯಾಪ್ತಿಯೊಳಗೂ ಬರಲಾರದಂತ GK. ಇವಿಷ್ಟು ವಿಷಯಗಳು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇರುವಂತವುಗಳು ಅನ್ನೋದು ತಮಗೆ ಮೊದಲು ಗೊತ್ತಿರಬೇಕು. ಇದು ಸಿಲೆಬಸ್, ಕಾಮನ್ ಆಗಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇರುವಂತ ಸಿಲೆಬಸ್. ಓಕೆ, ಈ ಸಿಲೆಬಸ್ ನಿಮಗೆಲ್ಲರಿಗೂ ಗೊತ್ತದ ಅಂತ ಇಟ್ಕೊಳ್ಳೋಣ. ಆದ್ರೆ ಯಾವ ಒಂದು ವಿಷಯದ ಮೇಲೆ ಒಂದಿಷ್ಟು ಚೆನ್ನಾಗಿ ಎವರೇಜ್, ಬಹಳ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋದಿಲ್ಲ ನಾನು, ಉಳಿದ ವಿಷಯಗಳಿಗೆ ಎಷ್ಟು ಗಮನ ಕೊಡ್ತೀರೋ ಅಷ್ಟೇ ಗಮನವನ್ನ ಯಾವ ಒಂದು ವಿಷಯಕ್ಕೆ ಕೊಟ್ಟರೆ ಅಲ್ಲಿ ಬರುವ, ಅಂದ್ರೆ ಆ ವಿಷಯದ ಕುರಿತಾಗಿ ಬರುವ ಪ್ರಶ್ನೆಗಳ ಪೈಕಿ ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯ ಅಂತ ಕೇಳಿದ್ರೆ ಇಟ್ ಈಸ್ ಇಂಡಿಯನ್ ಪಾಲಿಟಿ, ಭಾರತದ ಸಂವಿಧಾನ ಮತ್ತು ರಾಜಕೀಯ. ಗಮನಿಸಬೇಕು ಮಿತ್ರರೇ, ಇದು ಬಹಳ ಮುಖ್ಯ. ಉಳಿದ ವಿಷಯದೊಳಗೆ ನೀವು ಎಷ್ಟ ಓದ್ಕೊಡ್ರಿ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಅಂತ ತಗೊಳ್ರಿ, ಜಿಯೋಗ್ರಫಿ ತಗೊಳ್ರಿ, ಎಕನಾಮಿಕ್ಸ್ ತಗೊಳ್ರಿ, ಸೈನ್ಸ್ ಅಂಡ್ ಟೆಕ್ ತಗೊಳ್ರಿ, ಯಾವುದನ್ನೇ ತಗೊಳ್ರಿ, ನೀವು ಬೇಕಾದಷ್ಟು ಓದಿರ್ರಿ. ಆದ್ರೆ ಪರ್ಸೆಂಟೇಜ್ ಆಫ್ ಕರೆಕ್ಟ್ ಆನ್ಸರ್ಸ್ ಔಟ್ ಆಫ್ ಟೋಟಲ್ ಕ್ವಶನ್ಸ್ ಆನ್ ದಟ್ ಸಬ್ಜೆಕ್ಟ್ ಉಳಿದ ಯಾವ ವಿಷಯದೊಳಗೂ ಇಷ್ಟು ಪರಿಪೂರ್ಣತೆ, ಇಷ್ಟು ಪರ್ಫೆಕ್ಟ್ ಶಾಟ್ಸ್ ಆಗೋದಿಲ್ಲ. ಯಾಕೆ ಇದನ್ನ ಹೇಳಕತ್ತೀನಿ ದಯವಿಟ್ಟು ಅದರ ಮಹತ್ವವನ್ನು ತಿಳ್ಕೊಳ್ರಿ. ನೀವು ನಿಮಗೆ ಏನಾಗಬೇಕಾಗಿದೆ, ಪರೀಕ್ಷೆ ಪಾಸ್ ಆಗಬೇಕಾಗಿದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಹೌದಲ್ಲ? ಸೊ ನಿಮಗೆ ಎಲ್ಲಾ ವಿಷಯಗಳಲ್ಲೂ ಒಂದು ಎವರೇಜ್ ಸ್ಕೋರ್, ಚೆನ್ನಾಗಿ ಎವರೇಜ್ ಸ್ಕೋರ್ ಬರ್ತಾ ಪಾಲಿಟಿ ಒಳಗೆ ನೀವು ಏನಾದ್ರೂ ಔಟ್ ಮಾಡೋಂಗಿದ್ರೆ ಅಥವಾ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಮಾಡೋದಕ್ಕೆ ಸಾಧ್ಯ ಇದ್ರೆ ಯಾಕೆ ಮಾಡಬಾರ್ದು? ಹೌದಲ್ಲ? ಇಲ್ಲಿಯ ಒಂದು ಎಕ್ಸ್ಟ್ರಾ ಮಾರ್ಕ್ ನಿಮ್ಮನ್ನ ಪಾಸ್ ಮಾಡೋ ಹಾಗಿದ್ರೆ ಎಷ್ಟು ಚಂದ. ಸೊ ಅದಕ್ಕಾಗಿ ನಿಮಗೊಂದು ನಾನು ಏನು ಹಿಂಟ್ ಕೊಡಕತ್ತೀನಿ ಅಂದ್ರೆ, ಮತ್ತೊಂದು ಇನ್ನೂ ಇಂಟ್ರೆಸ್ಟಿಂಗ್ ಒಂದು ವಿಷಯ, ಇನ್ನೂ ಇಂಟ್ರೆಸ್ಟಿಂಗ್. ಇಲ್ಲಿ ತಿಳಿಯಲಾರದ್ದು ಅನ್ನುವಂಥದ್ದು ಏನೂ ಇಲ್ಲ. ಇದು ಇನ್ನೂ ಇಂಟ್ರೆಸ್ಟಿಂಗ್. ಹೌದು ಬಿಡಪ್ಪ, ಬಹಳ ಡೆಪ್ತ್ ಕಾನ್ಸೆಪ್ಟ್ ಬರ್ತಾವ, ಬಹಳ ಕ್ಯಾಲ್ಕುಲೇಷನ್ಗಳು ಬರ್ತಾವ, ಬಹಳ ಥಿಯರಿಗಳು ಬರ್ತಾವ, ಅಥವಾ ಸಿಕ್ಕಾಪಟ್ಟೆ ಇಸ್ವಿಗಳು ಹಾಳು ಮೂಳು ಎಲ್ಲ ಬರ್ತಾವ. ಏನೂ ಇಲ್ಲ. ಅಂದ್ರೆ ಅತಿ ಸರಳ ವಿಷಯವೂ ಹೌದು, ಅತಿ ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸೋದಕ್ಕೆ ಸಾಧ್ಯವಿರುವಂಥದ್ದು. ಯಾಕಂತ ಕೇಳ್ರಿ, ಯಾಕೆ ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯ ಅಂದ್ರೆ ಇದಕ್ಕೊಂದು ಫಿಕ್ಸ್ಡ್ ಬೌಂಡ್ರಿ ಅದ ಮಿತ್ರರೇ. ಇದಕ್ಕೊಂದು ಫಿಕ್ಸ್ಡ್ ಬೌಂಡ್ರಿ ಅದ. ಅವ ಏನೇ ಪ್ರಶ್ನೆ ಕೇಳಿದ್ರು ಜಿಗದಾಡಿ ಅದೇ ಬೌಂಡ್ರಿ ಒಳಗನೆ ಕೇಳಬೇಕು. ಉಳಿದ ವಿಷಯಗಳಿಗೆ ಇಷ್ಟು ಡೆಫಿನೆಟ್ ಬೌಂಡ್ರಿ ಇಲ್ಲ. ಈ ವಿಷಯಕ್ಕೆ ಇರುವಷ್ಟು ಡೆಫಿನೆಟ್ ಬೌಂಡ್ರಿ ಬೇರೆ ಯಾವುದಕ್ಕೂ ಇಲ್ಲ. ಇದು ನಾನು ನಿಮ್ಗೆ ಗೊತ್ತದ, ನನಗೆ ಬಹಳ ಮಂದಿ ಪರಿಚಿತರಿದ್ದೀರಿ, ಅಂದ್ರೆ ಆಗ್ಲೇ ಹಳೆ ಪರಿಚಯ ಅದ. ನನಗೆ ಮೆಂಟಲ್ ಎಬಿಲಿಟಿ ಒಂದು ಬಿಟ್ರೆ ಉಳಿದ ಎಲ್ಲಾ ವಿಷಯಗಳು ಬೇಸಿಕ್ಸ್ ಎಲ್ಲ ಗೊತ್ತದ. ನನಗೆ ಗೊತ್ತದ ಯಾವ್ಯಾವ ಸಬ್ಜೆಕ್ಟ್ ಬೌಂಡ್ರಿ ಎಷ್ಟು ಅಂತ ಹೇಳಿ. ಆದ್ರೆ ಇದರಷ್ಟು ನಿಖರ ಬೌಂಡ್ರಿ ಬೇರೆ ಎಲ್ಲೂ ಇಲ್ಲ. ದಟ್ ಇಸ್ ಗುಡ್ ಅಂಬಿಕಾ, ಬರೀ ನಮಸ್ಕಾರ. ಹೀಗಾಗಿ ನನ್ನ ಸಲಹೆ ಸಂದೇಶ ಅಂದ್ರೆ ಈ ವಿಷಯವನ್ನ ಸ್ವಲ್ಪ ಹೆಚ್ಚು ಪ್ರೀತಿಯಿಂದ ಮಾಡ್ರಿ, ನೀವು ಆಯ್ಕೆಯಾಗುವಂತ ಸಾಧ್ಯತೆಗಳು ಹೆಚ್ಚಾಗ್ತವೆ. ಇಷ್ಟು ನಾನು ನಿಮಗೆ ಹೇಳಿ ಈಗ ಈ ಒಂದು ವಿಷಯಕ್ಕೆ ಹೋಗುವಂಥದ್ದನ್ನ ಮಾಡ್ತಾ ಇದ್ದೀನಿ. ಬರೀ ನೋಡೋಣ ಏನೈತಿ. 75 ಮೀಟರ್ ದಾಟಿದ್ರೆ ಹೌದು. ಮೊದಲನೇದು ನಾವು ಈಗ ಸಂವಿಧಾನ ಚರ್ಚೆ ಮಾಡಕ್ ಹೊಂಟೀವಿ. ಹಾಗಿದ್ರೆ ಸಂವಿಧಾನ ಅಂತ ಏನು? ಬಹಳ ಸರಳ ತಿಳ್ಕೊಬೇಕಿದೆ, ಬಹಳ ಸರಳ ತಿಳ್ಕೊಬೇಕು. ಸಂವಿಧಾನ ಅಂದ್ರೆ ಏನು? ಸಂವಿಧಾನ ಅಂದ್ರೆ ಮತ್ತೇನು ಅಲ್ಲ, ಒಂದು ಕಾನೂನು. ಇಟ್ ಈಸ್ ಆಲ್ಸೋ ಎ ಲಾ ಅಥವಾ ಸ್ಟ್ಯಾಚ್ಯೂಟ್. ನೋಡ್ರಿ, ಸಂವಿಧಾನ ಅಂದರೆ ಅದು ಒಂದು ಕಾನೂನು, ಅದು ಒಂದು ಸ್ಟ್ಯಾಚ್ಯೂಟ್. ಆದರೆ ಎಂತ ಕಾನೂನು ಇದು?
ಒಂದು ದೇಶದ ಮೂಲಭೂತ ಕಾನೂನು. ಇಟ್ ಈಸ್ ಫಂಡಮೆಂಟಲ್ ಲಾ ಆಫ್ ದ ನೇಷನ್. ಅದರ ಅರ್ಥ ಏನು? ಯಾಕೆ ಅದನ್ನ ಮೂಲಭೂತ ಕಾನೂನು ಅಂತ ಕರೀತಾರೆ ಅಂದ್ರೆ, ಎಸ್, ಆ ದೇಶದಲ್ಲಿ ರಚನೆಯಾಗುವ ಇತರ ಕಾನೂನುಗಳು ಈ ಮೂಲಭೂತ ಕಾನೂನಿಗೆ ವಿಧೇಯವಾಗಿ, ಅನುಗುಣವಾಗಿ ಇರುತ್ತವೆ. ಇದನ್ನ ವಿರೋಧಿಸುವ, ಇದಕ್ಕೆ ವಿರುದ್ಧವಾಗಿರುವ, ಇದನ್ನು ಧಿಕ್ಕರಿಸುವ ಕಾನೂನನ್ನು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಮಾಡಿದ್ರೆ ಮಾಡಕ್ ಹೋಗ್ಯಾರಂತವ್ ಸಾಕಷ್ಟು, ಜೈಲ್ ಆಗ್ತದ. ಸ್ಕಾರ್ಲೆಟ್ ಜೈಲ್ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಅವುಗಳನ್ನ ನಲ್ ಅಂಡ್ ವೈಡ್ ಅಂತ ಹೇಳ್ತದೆ. ನೀವು ಕಾನೂನು ಮಾಡ್ಕೋಬಹುದು, ಆದ್ರೆ ಆ ಕಾನೂನು ಅಮಾನ್ಯ, ಅನೂರ್ಜಿತ ಅಂತ ಸುಪ್ರೀಂ ಕೋರ್ಟ್ ಹೇಳ್ತದೆ. ಹೀಗಾಗಿ ಇದನ್ನು ಮೀರಿದ ಕಾನೂನು ಯಾವುದೂ ಬರಲು ಸಾಧ್ಯವಿಲ್ಲ. ಇನ್ನು ಈ ಸಂವಿಧಾನ, ಅದರೊಳಗೆ ಏನ್ ಇರ್ತದ ಒಂದೊಂದಾಗಿ ತಿಳ್ಕೊತ ಹೋಗ್ರಿ. ನಮ್ಮ ಭಾರತದ ಸಂವಿಧಾನವನ್ನು ನೋಡಿದಾಗ ಅದು ಆಯಾ ದೇಶದ ರಾಜಕೀಯ ವ್ಯವಸ್ಥೆಯನ್ನ ರೂಪಿಸುತ್ತದ. ಏನ್ ಹೇಳ್ತದ ನಮ್ದು? ಏನು ನಮ್ಮದು ಅರಸೊತ್ತಿಗೆ ವ್ಯವಸ್ಥೆನ, ಪ್ರಜಾಪ್ರಭುತ್ವ ವ್ಯವಸ್ಥೆನ, ಅಥವಾ ಇವುಗಳ ಮಿಶ್ರಣನ? ಹೇಗೆ ನೋಡ್ರಿ, ಬ್ಲಿಂಕು ಕ್ವಾಜಿ ಅಂತಾರೆ. ಕ್ವಾಜಿ ಅಲ್ಲ. ಈ ವಿಷಯ ಬಂದಾಗ ಅವರ್ಸ್ ಈಸ್ ಅ ಪ್ಯೂರ್ ಡೆಮೋಕ್ರಸಿ. ಅವರ್ಸ್ ಈಸ್ ಅ ಪ್ಯೂರ್ ಡೆಮೋಕ್ರಸಿ. ಸಾವರಿನ್ ಸೋಷಾಲಿಸ್ಟಿಕ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಅವರ್ಸ್ ಈಸ್ ಎ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಪ್ರಜಾಸತ್ತಾತ್ಮಕ ಗಣರಾಜ್ಯ ನಮ್ದು. ಹೌದಾ? ಕೆಲವು ದೇಶಗಳೊಳಗೆ ಹಂಗದಾವ್, ಮಿಕ್ಸ್ ಅದಾವ್. ಅಲ್ಲಿ ಅರಸೊತ್ತಿಗೆನೂ ಐತಿ, ಪ್ರಜಾಪ್ರಭುತ್ವನೂ ಐತಿ. ಬೆಸ್ಟ್ ಎಕ್ಸಾಂಪಲ್ ಗೊತ್ತದ ನಿಮಗೆ, ಇಂಗ್ಲೆಂಡ್ ಇವತ್ತಿಗೂ. ಹಂಗ ಪ್ಯೂರ್ ಡೆಮೋಕ್ರಸಿ ಇರಬಹುದು, ಪ್ಯೂರ್ ಮೊನಾರ್ಕಿ ಇರಬಹುದು. ಇವತ್ತು ಪ್ಯೂರ್ ಮೊನಾರ್ಕಿಯಲ್ಲಿ ಸಿಗೋದಿಲ್ಲ, ಇವುಗಳ ಮಿಶ್ರಣ ಇರಬಹುದು. ಹೀಗೆ ಅಲ್ಲಿನ ರಾಜಕೀಯ ವ್ಯವಸ್ಥೆ, ಯಾರು ಆಡಳಿತ ನಡೆಸ್ತಾರೆ, ರಾಜಕೀಯ ವ್ಯವಸ್ಥೆ ಅಂದ್ರೇನು, ಅಧಿಕಾರ ಯಾರ ಕೈಯಲ್ಲಿದೆ ಅನ್ನೋದೇ ಅರ್ಥ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿ. ಎಸ್, ಪ್ರಜೆಗಳು. ಇಟ್ ಇಸ್ ದ ಪೀಪಲ್. ಅದಕ್ಕಾಗಿ ಏನದ ನಮ್ಮ ಸಂವಿಧಾನ? ವಿ ದ ಪೀಪಲ್ ಆಫ್ ಇಂಡಿಯಾ ಹಿಯರ್ ಬೈ ಸಾಲೆಮ್ಲಿ ರಿಸಾಲ್ವ್. ಹೌದಲ್ಲ? ನಾವು ಭಾರತದ ಪ್ರಜೆಗಳು ಇಂಥ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ನಮಗೆ ನಾವೇ, ಯಾರೋ ಬೇರೆದವ್ರು ಕೊಟ್ಟಿಲ್ಲ ನಮ್ಗೆ, ಇದನ್ನ ಯಾರೋ ನಮ್ಮ ಮ್ಯಾಗ ಹೇರಿಲ್ಲ. ಅದು ಹೆಚ್ಚು ವಿವರಣೆ ಮುಂದೆ ಬರ್ತದೆ. ಬಟ್ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನ್ರಪ್ಪ, ನಮ್ಮ ಸಂವಿಧಾನ ಹೌದು ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಹೇಳ್ತದ ಇಲ್ರಿ? ಹಂಗ ಇದು ಒಂದನೇದರದ್ದು. ಎರಡನೇದು, ಈ ಸಂವಿಧಾನ ಅಲ್ಲಿನ ಸರ್ಕಾರದ ಸ್ವರೂಪವನ್ನ, ನೇಚರ್ ಆಫ್ ಗವರ್ಮೆಂಟ್ ನಿರ್ಧರಿಸುತ್ತದೆ. ನಮ್ಮದು ಎಂತದ್ದದ ಗೊತ್ತದ? ಅಧ್ಯಕ್ಷೀಯ, ಸಂಸದೀಯ. ಸೊ ನಮ್ಮ ಸಂವಿಧಾನ ಸಂಸದೀಯ ಸರ್ಕಾರಿ ವ್ಯವಸ್ಥೆಗೆ ಅವಕಾಶ ಮಟ್ಟಿಕೊಟ್ಟದ. ಗಣರಾಜ್ಯ ಹೌದು. ಇಟ್ ಇಸ್ ಅ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಡೆಮೋಕ್ರಸಿ ಓಕೆ. ಈಸ್ ಇಟ್ ಪ್ರೆಸಿಡೆನ್ಸಿಯಲ್ ಡೆಮೋಕ್ರಸಿ ಆರ್ ಪಾರ್ಲಿಮೆಂಟರಿ ಡೆಮೋಕ್ರಸಿ? ನೀವು ಅಮೆರಿಕಕ್ಕೆ ಹೋದ್ರೆ ಪ್ರೆಸಿಡೆನ್ಸಿಯಲ್ ಡೆಮೋಕ್ರಸಿ ಅಲ್ಲಿ ಸಂವಿಧಾನ. ನಮ್ಮ ಸಂವಿಧಾನ ಇಟ್ ಇಸ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅನ್ನೋದಕ್ಕೆ ವ್ಯವಸ್ಥೆ ಮಾಡಿದೆ. ಅದರೊಳಗಿರುವಂತಹ ಲಕ್ಷಣಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ನಾಟ್ ಓನ್ಲಿ ದಟ್, ಸಂವಿಧಾನ ಆಯಾ ದೇಶದ ಸರ್ಕಾರದ ಅಂಗಗಳಾದ ಇವೆಲ್ಲ ಕಾಮನ್. ನಿಮ್ಮದು ಅರಸೊತ್ತಿಗೆ ಏನೇ ಇರಲಿ, ಪ್ರಜಾಪ್ರಭುತ್ವವೇ ಇರಲಿ, ಮತ್ತು ಪ್ರಜಾಪ್ರಭುತ್ವದೊಳಗೆ ಅಧ್ಯಕ್ಷೀಯ ಪದ್ಧತಿಯೇ ಇರಲಿ, ಸಂಸದೀಯ ಪದ್ಧತಿಯೇ ಇರಲಿ, ಏನೇ ಇದ್ರೂ ಇವೆಲ್ಲ ಇದ್ದೇ ಇರ್ತಾವ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇವುಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಅಫ್ಕೋರ್ಸ್ ಈ ರಿಲೇಷನ್, ಸಂಬಂಧ ಈ ಸರ್ಕಾರದ ಸ್ವರೂಪಕ್ಕೆ ಅನುಗುಣವಾಗಿ ಬೇರೆ ಬೇರೆ ಆಗ್ತದೆ. ಉದಾಹರಣೆಗೆ ಅಮೆರಿಕಾದೊಳಗ ಈ ಮೂರು ಅಂಗಗಳು ಪರಸ್ಪರ ಪ್ರತ್ಯೇಕದವ, ಸೆಪರೇಷನ್ ಆಫ್ ಪವರ್ಸ್. ದಟ್ ಇಸ್ ಅ ವೆರಿ ಫಂಡಮೆಂಟಲ್ ಫೀಚರ್ ಆಫ್ ಅ ಪ್ರೆಸಿಡೆನ್ಸಿಯಲ್ ಡೆಮೋಕ್ರಸಿ, ಸೆಪರೇಷನ್ ಆಫ್ ಪವರ್ಸ್.
ಅಲ್ಲಿಯ ಅಧ್ಯಕ್ಷ ಮತ್ತು ಆತನ ಮಂತ್ರಿಗಳಿಗೂ ಮತ್ತು ಅಲ್ಲಿನ ಶಾಸಕಾಂಗವಾಗಿರುವ ಕಾಂಗ್ರೆಸ್ಗೂ ಯಾವುದೇ ನೇರ ಸಂಬಂಧ ಇಲ್ಲ. ಆದರೆ ಸಂಸದೀಯ ವ್ಯವಸ್ಥೆ ಒಳಗೆ ನಿಮಗೆ ಗೊತ್ತದ, ನಮ್ಮಲ್ಲಿ ಸಂಸತ್ತಿನ ಸದಸ್ಯರು ಒಂದು ಕಡೆ ಶಾಸಕಾಂಗದ ಭಾಗವೂ ಹೌದು ಮತ್ತು ಅವರೇ ಅಂದ್ರೆ ಅವರೊಳಗಿನವರೇ ಮಂತ್ರಿಗಳು ಆಗಿರೋದ್ರಿಂದ ಅವರು ಕಾರ್ಯಾಂಗದ ಭಾಗವೂ ಹೌದು. ಹೌದಲ್ಲ? ಸೊ ದೇರ್ ಈಸ್ ನಾಟ್ ಮಚ್ ಸಪರೇಷನ್ ಆಫ್ ಪವರ್ಸ್ ಇನ್ ಕೇಸ್ ಆಫ್ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಇದು ಸಂವಿಧಾನದೊಳಗೆ ಗೊತ್ತಾಗ್ತದೆ. ಸಂವಿಧಾನವು ದೇಶದ ವಿವಿಧ ಹಂತಗಳ ಸರ್ಕಾರಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಎಸ್, ಡಿಪೆಂಡಿಂಗ್ ಆನ್ ವೆದರ್ ಯು ಹ್ಯಾವ್ ಎ ಯೂನಿಟರಿ ಟೈಪ್ ಆಫ್ ಗವರ್ಮೆಂಟ್, a federal type of government or union type of government, or say quasi-federal type of government, depending on that. Unitary government ಅಂತಿದ್ರೆ ಅಲ್ಲಿ ಕೇವಲ ಕೇಂದ್ರ ಸರ್ಕಾರ ಅಥವಾ ರಾಷ್ಟ್ರದ ಸರ್ಕಾರದ ಬಗ್ಗೆ ಮಾತ್ರ ವಿವರಣೆಗಳಿರ್ತವೆ. ಒಕ್ಕೂಟ ವ್ಯವಸ್ಥೆ ಅಂತಿದ್ರೆ ಅಲ್ಲಿ ಹೌದು ಇವು ಕೇಂದ್ರದ ಅಧಿಕಾರಗಳು, ಇವು ರಾಜ್ಯದ ಅಧಿಕಾರಗಳು, ಇದು ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರ ಅಂತ ಎಲ್ಲಾ ಪ್ರತ್ಯೇಕ ಇರ್ತದೆ. ಆದರೆ ನಮ್ಮಂತ ಸಂಘ ಸರ್ಕಾರ, ಭಾರತದೊಳಗಿರೋದು ಸಂಘ ಸರ್ಕಾರ, ಇದನ್ನೇ ನಾವು ಏನಂತೀವಿ, ಅರೆ ಒಕ್ಕೂಟ, ಕ್ವಾಜಿ ಫೆಡರಲ್. ಬ್ಲಿಂಕು ಆಗಲೇ ಅನ್ನಕತ್ತಿದ್ರಿ ನೋಡ್ರಿ, ಅರೆ ಒಕ್ಕೂಟ. ಸೊ ಇಲ್ಲಿ ಸಂಬಂಧಗಳು ಹೇಗಿರ್ತಾವ ನಿಮ್ಗೆ ಗೊತ್ತದ. ಇನ್ನು ಹೆಚ್ಚು ವಿವರಗಳನ್ನು ಮುಂದೆ ನೋಡಬಹುದು. ಇಲ್ಲಿ ಕೇಂದ್ರ ಸರ್ಕಾರ ಹೆಚ್ಚು ಬಲಿಷ್ಠ, ರಾಜ್ಯ ಸರ್ಕಾರ ಆಗಾಗ ಇದಕ್ಕೆ ವಿಧೇಯವಾಗಿರ್ತದೆ ಅನ್ನೋದನ್ನ ನಾವು ನೋಡ್ತೀವಿ. ಹೌದಲ್ಲ? ಎಸ್. ಇನ್ನ ಸಂವಿಧಾನವು ಅಷ್ಟಕ್ಕೆ ಮುಗಿಯಂಗಿಲ್ಲ. ಇದು ಸರ್ಕಾರದ ಕರ್ತವ್ಯಗಳು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಮುಖ್ಯವಾಗಿ DPSPs ನೋಡ್ರಿ, DPSPs ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅಲ್ಲಿ ಅತ್ಯಂತ ವಿವರವಾಗಿ ಅತ್ಯಂತ ಮೂಲಭೂತ ಕರ್ತವ್ಯಗಳನ್ನು, ಸರ್ಕಾರ ಮಾಡಬೇಕಾದ ಅತಿ ಅಗತ್ಯ ಕರ್ತವ್ಯಗಳನ್ನೆಲ್ಲ DPSP ಒಳಗೆ ಹೇಳ್ಯಾರ. ಹಾಗೆ ಜನರ ಹಕ್ಕುಗಳು ಪಾರ್ಟ್ 3 ಬಂದಾವ, ಫಂಡಮೆಂಟಲ್ ರೈಟ್ಸ್ ಅಂತ. ಹಾಗೆಯೇ ಅವರ ಬಾಧ್ಯತೆಗಳು, ಫಂಡಮೆಂಟಲ್ ಡ್ಯೂಟೀಸ್ ಅನ್ನುವಂಥವನ್ನು ಕೂಡ ನಮ್ಮ ಸಂವಿಧಾನದೊಳಗೆ ವಿವರಿಸಲಾಗಿದೆ. ಈ ಎಲ್ಲ ವಿಷಯಗಳು ಕಾರ್ಯಾನುಷ್ಠಾನಗೊಳ್ಳಲು ಬೇಕಾದ ಪೂರಕ ವ್ಯವಸ್ಥೆ. ಹೌದು, ಇಷ್ಟೆಲ್ಲ ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ವಿ. ಹಾಗಿದ್ರೆ ಪ್ರಜಾಪ್ರಭುತ್ವ ರೂಪುಗೊಳ್ಳಬೇಕಾದ್ರೆ ಏನು ಬೇಕು? ಚುನಾವಣೆಗಳು ನಡಿಬೇಕು. ಮುಖ್ಯವಾಗಿ ಆ ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡಿಬೇಕು. ಹಾಗಿದ್ರೆ ಅದಕ್ಕೊಂದು ಚುನಾವಣಾ ವ್ಯವಸ್ಥೆ ಬೇಕು. ನಮ್ಮ ಸಂವಿಧಾನದಾಗ ಐತಿಲ್ರಿ ಅದು. ಉದಾಹರಣೆಗೆ ಒಂದು ಹೇಳಕತ್ತೀನಿ ನಾನು. ಹಾಗೆ ನಾವು ಆಗ್ಲೇ ನೋಡಿದ್ವಿ, ನಮ್ಮಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂತದವ. ಇವುಗಳ ನಡುವೆ ಹಣಕಾಸು ಕೊಡಕೊಳ್ಳುವಿಕೆ ಅಂತ ಬರ್ತದೆ. ಅದನ್ನ ಹೆಂಗ ಕೊಡಬೇಕು, ಹೆಂಗ ತಗೋಬೇಕು, ಅದನ್ನ ಹೇಳಾಕ ಮತ್ತೊಂದು ಸಂವಿಧಾನಿಕ ಸಂಸ್ಥೆ, ಫೈನಾನ್ಸ್ ಕಮಿಷನ್. ನೋಡ್ರಿ, ಆರ್ಟಿಕಲ್ 324, ಆರ್ಟಿಕಲ್ 280. ಹೌದಾ? ಇಂಥ ಇನ್ನೂ ಹಲವಾರು ಸಂವಿಧಾನಿಕ ಸಂಸ್ಥೆಗಳು ಪೂರಕ ಕೆಲಸ ಮಾಡಲು, ಸಂವಿಧಾನದ ಆಶಯಗಳ ಈಡೇರಿಕೆಗೆ ಹಿನ್ನೆಲೆಯಾಗಿ ಕೆಲಸ ಮಾಡಲು ಇಂಥವು ಅದಾವ. ಮೇಲೆ ತಿಳಿಸಿ ಈಗ ನೆಕ್ಸ್ಟ್ ಹೊಂಟೂರಿ. ಮತ್ತೆ ಎಷ್ಟು ಚಂದ ಐತಿ ನೋಡ್ರಿ. ನೆಕ್ಸ್ಟ್ ಸ್ಟೇಜಿಗೆ ಸಂವಿಧಾನದ ಬಗ್ಗೆ ಏನು, ಇವಿಷ್ಟೆಲ್ಲಾ ವಿಷಯಗಳನ್ನ ಒಂದೇ ದಾಖಲೆಯ ರೂಪದಲ್ಲಿ ಬರೆದು ಇಟ್ಟಿದ್ದರೆ ಅದನ್ನು ಲಿಖಿತ ಸಂವಿಧಾನ ಎನ್ನುತ್ತಾರೆ. ಒಂದೊಂದು ಪಾಯಿಂಟ್, ಒಂದೊಂದು ವಿಷಯದ ಕುರಿತಾಗಿ ನಿಮ್ಮನ್ನ ಮ್ಯಾಲಕ್ಕ ಕರ್ಕೊಂಡು ಹೊಂಟವು. ದಯವಿಟ್ಟು ಗಮನಿಸ್ರಿ. ಮತ್ತೆ ಇವಿಷ್ಟೂ ಏನು ವಿಷಯಗಳನ್ನು ಚರ್ಚೆ ಮಾಡಿದ್ವಲ್ಲ, ಅದೆಲ್ಲ ಲಿಖಿತ ರೂಪದೊಳಗಿದ್ರೆ, ಅದನ್ನ ದಾಖಲೆಯ ರೂಪದಲ್ಲಿದ್ರೆ ಅದನ್ನ ಲಿಖಿತ ಸಂವಿಧಾನ. ಇದಕ್ಕೆ ಅತ್ಯಂತ ಉತ್ತಮ ಉದಾಹರಣೆಗಳು ಅಮೆರಿಕದ ಸಂವಿಧಾನ, ಭಾರತದ ಸಂವಿಧಾನ ಇತ್ಯಾದಿ. ಇವತ್ತು ಜಗತ್ತಿನೊಳಗೆ ಬಹಳ ಅದಾವ ಇಂಥವು ಲಿಖಿತ ಸಂವಿಧಾನಗಳು. ಅತಿ ಹೆಚ್ಚು ಲಿಖಿತ ಸಂವಿಧಾನಗಳು ಅದಾವ. ಒಂದು ವೇಳೆ ದೇಶದ ಸರ್ಕಾರದ ರಚನೆ ಹೆಂಗಿರ್ಬೇಕು ನೋಡ್ರಿ, ಅಲ್ಲಿ ಇಂಗ್ಲೆಂಡಿನೊಳಗ ರಾಜ ಅಥವಾ ರಾಣಿಗೆ ಕೊಡಬೇಕಾದಂತ ಗೌರವ, ಮರ್ಯಾದೆ, ಅಲ್ಲಿ ಜನ ಹಾಡೋದು ಕಿಂಗ್ ಲಾಂಗ್ ಲಿವ್ ಅಂತ ಹಾಡ್ತಾವು. ಅವ್ರ ರಾಷ್ಟ್ರಗೀತೆ ಅದು. ನಮ್ಮಲ್ಲಿ ಆದ್ರೆ ಯಾವ ರಾಜ ಹೋಗತ್ತೆ, ಇಸ್ಪೆಟ್ ರಾಜ ಯಾಮಲ್ಲ ತೆಗಿಯೋಣ ಕಡೆ ಅಂತೀವಿ ನಾವು. ಈಗ ಇಸ್ಪೆಟ್ ರಾಜ ಯಾಮಲ್ಲ ತೆಗಿಯ ಕಡೆ ಅಂತೀವಿ. ಸೊ ಅವ್ರು ಹಂಗಿಲ್ಲ, ಅವ್ರ ಪರಂಪರೆ ಒಳಗೆ ಅಷ್ಟು ನಂಬಿಕೆ ಅವ್ರಿಗೆ. ಸೊ ಆ ದೇಶದ ಸರ್ಕಾರದ ರಚನೆ, ಸ್ವರೂಪ ಇತ್ಯಾದಿಗಳು ಸಂಪ್ರದಾಯವನ್ನ ಆಧರಿಸಿದ್ದರೆ ಮತ್ತು ಅವುಗಳ ಕುರಿತಾಗಿ ಕಾಲಕಾಲಕ್ಕೆ ಪ್ರತ್ಯೇಕ ಕಾನೂನುಗಳು. ಇಂಗ್ಲೆಂಡಿನ ಸಂವಿಧಾನ ಓದಕತ್ರ ನಿಮ್ಗೆ ಗೊತ್ತಾಗ್ತದೆ. ನಮ್ಮ ಸಂವಿಧಾನದಂಗ ಒಂದ ಪುಸ್ತಕ ಅಂತ ಸಿಗೋದಿಲ್ಲ. ಅಫ್ಕೋರ್ಸ್ ಅವನ್ನೆಲ್ಲಾ ಕೂಡಿಸಿ ಪ್ರಿಂಟ್ ಹಾಕಿದ್ರೆ ಒಂದು ಪುಸ್ತಕ ಆಗ್ತೈತಿ, ಆ ಮಾತು ಬೇರೆ. ಆದ್ರೆ ಒಂದೇ ಸಲಕ್ಕೆ
ನಮ್ಮ ಸಂವಿಧಾನ ರಚನಾ ಸಭೆ ಅಂತ ಒಂದು ಸಭೆ ರೂಪುಗೊಂಡು ಅವರೆಲ್ಲರೂ ಚರ್ಚೆ ಮಾಡಿ ಒಂದು ಕರಡು ಸಂವಿಧಾನ ತಯಾರು ಮಾಡಿಕೊಂಡು ಅದರ ಮೇಲೆ ಚರ್ಚೆಯಾಗಿ ವೋಟಿಂಗ್ ಆಗಿ ಎಲ್ಲರೂ ಅದನ್ನು ಬಹುಮತದಿಂದ ಅಂಗೀಕರಿಸಿಕೊಂಡದ್ದು ಇಂಥದ್ದೇನೂ ಇಲ್ಲ ಅಲ್ಲಿ. ಯಾವ್ಯಾವ ಕಾಲಕ್ಕೆ ಏನೇನು ಅಗತ್ಯ ಬೀಳ್ತೈತೋ ಅಂತದೊಂದು ಕಾನೂನು ಮಾಡೋದು ಈಗ ಇದು ಸಂವಿಧಾನದ ಭಾಗ ಅಂತ ಹೇಳ್ತಾ ಬಂದ. ಸೊ ಹೀಗೆ ಕಾಲ ಕಾಲಕ್ಕೆ ಪ್ರತ್ಯೇಕ ಕಾನೂನುಗಳನ್ನು ಮಾಡಿ ಆ ಕಾನೂನುಗಳನ್ನ ಒಂದು ಸರಣಿಯಂತೆ ನೋಡಿದಾಗ ಅದು ಬಹುತೇಕ ಅಲಿಖಿತ ಸಂವಿಧಾನ ಅಂತ ಕಷ್ಟ. ಆಗ್ಲೇ ಹೇಳಿದಂಗ ಇಂಗ್ಲೆಂಡಿನ ಸಂವಿಧಾನ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಆಗ್ಯದ. ಹೌದಾ? ಇಂಥ ಸಂವಿಧಾನ ತಿದ್ದುಪಡಿ ವಿಧಾನವು ಮತ್ತೀಗ ಒಂದು ಸಂವಿಧಾನವನ್ನ ನಾವು ಏನಂತ ಕರಿತೀವಿ ನೋಡ್ರಿ, ಎಷ್ಟು ಚಂದ. ಯಾವ ಸಂವಿಧಾನವು ಶಾಶ್ವತ ಹೀಗೆ ಇರಬೇಕು ಅಂತ ಬರೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಲ ಬದಲಾಗುತ್ತದೆ, ವಿಚಾರಗಳು ಬದಲಾಗ್ತವೆ, ಚಿಂತನೆ, ಜನಜೀವನ, ಸರ್ಕಾರಗಳು ಬದಲಾಗಬಹುದು, ಏನೆಲ್ಲ ಆಗ್ಬೋದು. ಹೀಗಾದಾಗ ಹಿಂದಿದ್ದದ್ದ ಸರಿ ಅಂತ ಮುಂದುವರ್ಸ್ಕೊಂಡು ಹೋಗೋದವಲ್ಲ, ಒಂದ್ ವೇಳೆ ಅಂತವ್ ಯಾವರೆ ಇದ್ರ ಅವು ಜಗತ್ತಿನೊಳಗೆ ಅತಿ ಬರಬಾದ ಸಂವಿಧಾನಗಳು ಅಥವಾ ಅತಿ ಉಪಯೋಗ ಇರಲಾರದಂತ ವ್ಯವಸ್ಥೆ ಅಂತ ನಾವು ಕರಿತೀವಿ. ಬದಲಾಗಬೇಕು, ಬದಲಾವಣೆಗೆ ಅವಕಾಶ ಇರಬೇಕು. ಹಾಗೆ ಸಂವಿಧಾನ ತಿದ್ದುಪಡಿ ವಿಧಾನವು ಕಠಿಣ ಇರಬಹುದು, ಸರಳ ಇರಬಹುದು, ಅಥವಾ ಇವೆರಡರ ಮಿಶ್ರಣ ಆಗಿರಬಹುದು. ನೋಡಿ, ಅದನ್ನ ಆಧರಿಸಿ ಜಗತ್ತಿನ ಸಂವಿಧಾನಗಳನ್ನು ಅತಿ ಸರಳ ಇದ್ದರೆ ಅದನ್ನು ನಮ್ಯ ಸಂವಿಧಾನವೆಂದು, ಬಹಳ ಕಠಿಣ ಇದ್ದರೆ ಅದನ್ನು ಅನಮ್ಯ ಸಂವಿಧಾನವೆಂದು, ಇನ್ನ ಅಡ್ಡೆ ಇಲ್ಲ ಬೇಕಾದಾಗ ತಿದ್ದಬಹುದು, ಕೆಲವನ್ನ ಬಹಳ ಕಷ್ಟಪಟ್ಟು ತಿದ್ದಬಹುದು ಅನ್ನೋಂಗಿದ್ರೆ ಅವುಗಳನ್ನ ಅರೆನಮ್ಯ ಸಂವಿಧಾನವೆಂದು ಕರೆಯಲಾಗುವುದು. ನೋಡ್ರಿ, ನಮ್ಯತೆಗೆ ಸಂಬಂಧಿಸಿದ ವಿಷಯ. ಮುಟ್ಟಿದ್ರೆ ಮೆತ್ತಗೈತೆ, ಬಿರುಸೈತೆ. ಕಬ್ಬು ನಮ್ಮಲ್ಲಿ ನಾವ್ ಹಿಂಗ ಉಗುರ್ಲಿ ಅದನ್ನ ಚೂಟಿ ನೋಡಿ ಮುರ್ಕುತ್ತಿದ್ವಿ. ಹಿಂಗ ಉಗುರು ಹಿಂಗ ಚುಚ್ಚಿದ್ರೆ ಕಬ್ಬಿಣ್ಯಾಗ ಒಳಗೆ ಹೋಗ್ಬೇಕು ಅಂದ್ರ ರಸ ಐತಿ ಅಂತ ಅದ್ರೊಳಗೆ ಚಲೋತ್ ನಂಗೆ. ಹಂಗಿದ್ರೆ ಕಬ್ಬು ತಿಂದಂಗ್ರಿಪ್ಪ, ಇಲ್ಲಂದ್ರೆ ಏನು ಒಣ ಗೊಂಜಾಳ ದಂಟು ತಿಂದಂಗ. ಹೌದಾ? ಸೊ ಅದಕ್ಕೆ ಸಂವಿಧಾನಗಳು ನೋಡ್, ನಮ್ಯ, ಅನಮ್ಯ, ಅರೆನಮ್ಯ. ಇಂಗ್ಲೆಂಡಿನ ಸಂವಿಧಾನವು ನಮ್ಯ, ಅಮೆರಿಕಾದ ಸಂವಿಧಾನವು ಅನಮ್ಯ. ಬರ್ಕೊಡ್ರಿ, ನೆನಪಿಟ್ಕೊಡ್ರಿ, ಎಲ್ಲಾರು ಬಹಳ ಗಮನ ಇಡಬೇಕು. ಒಟ್ಟ ಅಟೆನ್ಷನ್ ಆ ಕಡೆ ಈ ಕಡೆ ಹೋಗ್ಲಂಗ. ಅಪರೂಪ ಮಧ್ಯದೊಳಗೆ ಏನೋ ಒಂದ್ ಈಟ್ ಹಿಂಗ್ ಜಳಕ್ಕಂತ ಬೇರೆ ವಿಷಯ ಬಂದ್ರು ಮತ್ತೆ ಟಕಕ್ಕಂತ ಹೊಳ್ಳಿ ಇದಕ್ಕ ಬರೋ. ನಮ್ಯ ಇಂಗ್ಲೆಂಡು, ಅನಮ್ಯ ಅಮೆರಿಕ. ನಮ್ಯ, ಅನಮ್ಯ, ಅರೆನಮ್ಯ. 3 ಮಂದಿ ಹೆಣ್ಮಕ್ಳ ಹೆಸರು ಇದ್ದಂಗದಾವ ಇವು. ಹೌದಲ್ಲ? ಯಾವರ ಪುಣ್ಯಾತ್ಮ 3 ಮಂದಿ ಹೆಣ್ಮಕ್ಳನ್ನ ಹಡದ ಹಿಂಗ ಹೆಸರು ಇಟ್ಟು ಬಿಡ್ಬೇಕು. ಈಕೆ ನಮ್ಯಾರಿ, ಈಕೆ ಅನಮ್ಯಾರಿ, ಈಕೆ ಅರೆನಮ್ಯ. ಚಂದ ಅನಿಸ್ತೈತಿ ಒಂದ್ ನಮೂನಿ. ಅನನ್ಯ ಮಾಡ್ಕೊಂಡವ ಹಾಳಾಗಿ ಹೋದವ. ಅನನ್ಯ ಅದಾವ ಬಿಡು ಪ್ರಾರ್ಥನಾ, ಆಗ್ಲೇ ಅನನ್ಯ ಅದಾವ. ಇವು ಹೊಸ ಹೆಸರುಗಳನ್ನು ನಾವು ಈಗ ಸೂಚಿಸಾಕತ್ತೀವಿ. ಹೌದಾ? ಸೊ ಭಾರತದ ಸಂವಿಧಾನವು ಬಹಳ ವಿಚಿತ್ರ. ಮತ್ ನಾವು ಯಾವಾಗ್ಲೂ ಇಂಥದ್ದನ್ನ ಮಾಡ್ಕೊತ ಬಂದೀವಿ. ಗಮನಿಸ್ರಿ ಮಿತ್ರರೇ, ಭಾರತವನ್ನ ಯಾಕೆ ನಾವು ವಿಶೇಷವಾಗಿ ಗೌರವಿಸಬೇಕು ಅಂತ ಕೇಳಿದ್ರೆ, ಭಾರತದೊಳಗೆ ಯಾವುದೂ ಎಕ್ಸ್ಟ್ರೀಮ್ ಅನ್ನೋಂಗಿಲ್ಲ ಇಲ್ಲ. ಎಲ್ಲವೂ ಮಿಡಲ್ ಪಾತ್, ಮಧ್ಯಮ ಪಥ. ಮಧ್ಯಮ ಪಥಕ್ಕೆ ಮೊದಲ ಆದ್ಯತೆ. ನೋಡ್ರಿ, ನಮ್ಮ ಧರ್ಮ ಹೇಳ್ಕೊಂಡು ಹೇಳ್ತೀನಿ ನಾನು, ನಮ್ಮ ಸಂವಿಧಾನ ಹೇಳ್ಕೊಂಡು, ನಮ್ಮ ಆರ್ಥಿಕತೆ ಅಂತದ್ದು ಅದು ಮಿಕ್ಸ್ಡ್. ಆ ಕಡೆ ಬಂಡವಾಳಶಾಹಿನೂ ಅಲ್ಲ, ಈ ಕಡೆ ಸಮಾಜವಾದಿನೂ. ನೋಡ್, ಹಿಂಗ ಏನ ತಗೊಂಡ್ರು ಭಾರತ ಮಧ್ಯಮ ಪಥ. ಅದಕ್ಕಾಗಿ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಯವು, ಅನಮ್ಯವು ಮತ್ ಹಿಂಗ ಇರ್ಬೇಕು. ಅತಿ ನಮ್ಮಿದ್ರ ಆಗ್ಲೇ ಹೇಳಿದ್ನಲ್ಲ, 3 ಮಂದಿ ಹೆಣ್ಮಕ್ಳು ಅತಿ ನಮ್ಮಿದ್ದಕ್ಕೇನು ಮಾಡ್ಕೊಂಡವ ಬ್ಯಾಸರಾಗಿ ಹೋಗ್ತೈತಿ. ಅವಾಗ ಮಜಾನ ಇರೋದಿಲ್ಲ ಅದ್ರೊಳಗೆ. ಹೇಳಿದ್ದೆಲ್ಲ ಹೂ ಅಂದ್ರೆ ಏನ್ ಮಾಡ್ತೀರಿ? ಹೇಳಿದ್ದೆಲ್ಲ ಹೂ ಅಂದ್ರೆ ಒಂದ್ ಈಟ್ರೆ ಮಂಡತನ ಮಾಡ್ಬೇಕು, ಒಂದ್ ಈಟ್ರೆ ಎದರ ಉತ್ತರ ಕೊಡ್ಬೇಕು. ಮತ್ ಹಂಗಂದು ಹೇಳಿದ್ದಕ್ಕೆಲ್ಲ ಒಲ್ಲೆ ಅನ್ನುವಂಥದ್ದಿದ್ರೆ, ಕೇಳಿದ್ದಕ್ಕೆಲ್ಲ ಒಲ್ಲೆ ಇಲ್ಲ ಅನ್ನಕತ್ರ, ಚಾ ಮಾಡು ಇಲ್ಲ, ನಾಷ್ಟ ಮಾಡು ಇಲ್ಲ,
ಊಟ ಮಾಡು ಇಲ್ಲ ಇದೊಳೆ ಕರ್ಮಗೇಡಿ ಸಿಕ್ತಲ್ಪ ಹೌದಲ್ಲ, ಅದು ಬ್ಯಾಸರ. ಅದಕ್ಕಾಗಿ ಹೆಂಗಿರ್ಬೇಕು, ಅನನ್ಯ ನಮ್ಯಗಳ ಮಧ್ಯದ ಅರೆ ನಮ್ಯವೇ ಶ್ರೇಷ್ಠ ಶ್ರೇಷ್ಠ ಗುಣ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾ, ಭಾರತ ಅಲ್ಲ, ನೀವು ನಿಮ್ಮ ನಶೀಬಕ್ಕೆ ಯಾರ ಇಂಥ ಹೆಸರಿನವ್ರ ಸಿಕ್ಕಾಗ ಒಂದೀಟ್ ವಿಚಾರ ಮಾಡಿಕೊಡ್ರಿ ಅಂತ. ಅನಮ್ಯನೂ ಬೇಡ, ನಮ್ಯನೂ ಬೇಡ, ಅರೆ ನಮ್ಯ ಇದ್ದಕ್ಕಿಗೆ ನೀವು ಒಪ್ಪಿಗೆ ಕೊಡ. ಭಾರತದ ಸಂವಿಧಾನ ಪ್ರಪಂಚದ ಅತಿ ಉದ್ದದ ಲಿಖಿತ ಸಂವಿಧಾನ ಆಗಿದೆ. ಭಾರತದ ಸಂವಿಧಾನ ವೈಶಿಷ್ಟ್ಯ ಏನು? ಈಗ ನಮ್ಮ ಸಂವಿಧಾನಕ್ಕೆ ಬರಕತ್ತೀವಿ ಸಣ್ಣಂಗೆ. ಇದು ಅತಿ ಉದ್ದದ ಲಿಖಿತ ಸಂವಿಧಾನ. ಅದರ ಇಂಗ್ಲಿಷ್ ಭಾಷೆಯ ಮೂಲ ಆವೃತ್ತಿ ಒಳಗೆ ಇನ್ನೇನ್ ಕೇಳೋದಿಲ್ಲ, ಸುಮ್ಮನೆ ಹಿಂಗೆ ಮಾಹಿತಿಗಾಗಿರ್ಬೇಕು. ಯಾವ ಎಣಸ್ಕೋತ್ ಕೊಡಿರ್ತಾನೆ ಹೇಳ್ರಿ? ಎಲ್ಲಿ ಯಾವ ಎಣಸ್ಕೋತ್ ಕೊಡಿರ್ತಾನೆ? ಯಾಕ ಒಂದು ತಿದ್ದುಪಡಿ ಆದ್ರೆ ಎಷ್ಟೋ ಕಡೆ ಒಂದಿಷ್ಟು ಪದಗಳು ಬಿಟ್ಟು ಹೋಗ್ತಾವ, ಒಂದಿಷ್ಟು ಪದಗಳು ಹೊಸ ಸೇರ್ಪಡೆ ಹಾಕವ. ಅದು ನಮ್ಮ ಸಂವಿಧಾನ ಎಣಸೋದು ಅಂದ್ರೆ ಯಪ್ಪ ಆಣಿಗೆ ಚಡ್ಡಿ ಹೊಲಿಸಿದಷ್ಟ ಕಷ್ಟದ ಕೆಲಸ, ಬಹಳ ಅನಾಹುತ ಕೆಲಸ, ಆಗ್ಲಾರದ ಕೆಲಸ. 80,000 ಇದ್ದು ಅಂತ ಈಗ 1,17,369 ಅದಾವ. ಇದ್ಕೋಲ ಎಟ್ರ ಇದ್ಕೋಲ. ಓಕೆ, ಯುರೋಪ್ ಖಂಡದಲ್ಲಿರುವ ಒಂದು ಅತಿ ಸಣ್ಣ ದೇಶ ಇದು ಮೊನಾಕೋ. ಬಿಸ್ಕಿಟ್ ಅಲ್ ಮತ್ತ ಮೊನಾಕೋ ಅನ್ನೋ ದೇಶದ ಸಂವಿಧಾನ ಅತಿ ಚಿಕ್ಕದೈತಿ. ಎಷ್ಟು ಚಿಕ್ಕದೈತಿ ಅಂದ್ರೆ ನೋಡ್ರಿ, 3,814 ಪದಗಳೊಂದಿಗೆ ಅತ್ಯಂತ ಚಿಕ್ಕ ಲಿಖಿತ ಸಂವಿಧಾನ ಆಗೈತಿ ಅಂತ. ನಾವು ಇಷ್ಟು ಉದ್ದದ್ದು ಎಷ್ಟೋ ಪತ್ರ ಬರೆದೀವಿ, ಇಮ್ಯಾಜಿನ್ ಮಾಡ್ರಿ. ಇಷ್ಟಿಷ್ಟು ಉದ್ದದ್ದು ಎಷ್ಟೋ ಪತ್ರನ ಬರ್ತೀವಿ ನಾವು. ಮತ್ತಿನ್ನು ಒಂದು ದೇಶದ ಸಂವಿಧಾನ ಬರೆಯೋದು ಏನ್ ಕಷ್ಟದ? ನಿಮ್ಮೂ ಇರೋದಿಲ್ಲ. ನಿಮ್ಮ ಈಗಿನೂ ಇಷ್ಟ ಮ್ಯಾಗಿನೂ 14 ಪದದೊಳಗೆ ಏನು ಬೇಕಾದ ಜಿಗದಾಡಿಸ್ಬಿಡ್ತೀರಿ ನೀವು. ಹಾ, ಅಷ್ಟು ನಮಗೆ ಗೆಳೆಯರು, ಬಂಧು ಬಳಗ, ಮಿತ್ರರು, ಗುರುಗಳು, ಹಿರಿಯರು ಎಲ್ಲರೂ ಬ್ಲಿಂಕು. ಹಾ, ಅಷ್ಟು. ಸ್ಯಾನ್ ಮರಿನೋ ಮತ್ತೊಂದು ಯುರೋಪ್ನ ಮತ್ತೊಂದು ಚಿಕ್ಕ ರಾಷ್ಟ್ರ. ಸ್ಯಾನ್ ಮರಿನೋ ಇಂಥ ದೇಶ ಬಹಳ ಅದಾವಲ್ಲಿ, ಬುಟ್ಟಿಯಾಗಿ ತುಂಬಿಕೊಂಡು ಹೋಗುವಷ್ಟು. ಸಂವಿಧಾನವು ವಿಶ್ವದ ಅತ್ಯಂತ ಹಳೆಯ ಸಕ್ರಿಯ ಲಿಖಿತ ಸಂವಿಧಾನವಾಗಿದ್ದು ಅದರ ಕೆಲವು ಪ್ರಮುಖ ದಾಖಲೆಗಳು ಕ್ರಿಸ್ತಶಕ 1600ರಿಂದ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದು ಒಂದು ಉದಾಹರಣೆ. ಆದರೆ ಒಂದು ಫುಲ್ ಫ್ಲೆಜ್ಡ್ ಡಾಕ್ಯುಮೆಂಟ್ ಓಲ್ಡೆಸ್ಟ್ ಯಾವುದು ಅಂತ ಕೇಳಿದ್ರೆ ಇಟ್ ಇಸ್ ನನ್ ಅದರ್ ದನ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಫುಲ್ ಫ್ಲೆಜ್ಡ್ ಡಾಕ್ಯುಮೆಂಟ್ 1789 ಮಾರ್ಚ್ 4ರಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಅಮೆರಿಕಾದ ಸಂವಿಧಾನ ಅತ್ಯಂತ ಹಳೆಯ ಸಕ್ರಿಯ ಕ್ರೋಢೀಕೃತ ಫುಲ್ಲಿ ಆರ್ಗನೈಸ್ಡ್ ಕಾಂಪ್ರಿಹೆನ್ಸಿವ್ ಸಂವಿಧಾನ ಆಗ್ಯದ ಅಂತ ನಾವು ನೋಡ್ತಾ ಇದ್ದೀವಿ. ಏನ್ರಪ್ಪ? ಅದೇ ಹೇಳಿದ್ದು ಶಶಿ, ಇದು ಮೊನಾಕೋದ ಸಂವಿಧಾನ ಅಮೆರಿಕಾದ ಸಂವಿಧಾನಕ್ಕಿಂತ ಚಿಕ್ಕದು. ಇನ್ ದ ಸೆನ್ಸ್ ನಿಮ್ಗೆ ಗೊತ್ತಿರಬೇಕು, ಈ ಅಮೆರಿಕಾದ ಸಂವಿಧಾನ ನಂತರದಲ್ಲಿ ಮಾಡಿದಂತ ತಿದ್ದುಪಡಿಗಳ ಪರಿಣಾಮವಾಗಿ ಒಟ್ಟು ಈಗ ಸುಮಾರು 27 ಆರ್ಟಿಕಲ್ಗಳು ಅದಾವ. ಆ ಎಲ್ಲ ಟೆಕ್ಸ್ಟ್ ಸೇರ್ಕೊಂಡು ದೊಡ್ಡದಾಗ್ಯದ. ಅಷ್ಟು ದೊಡ್ಡದಲ್ಲ, ಬಟ್ ದೊಡ್ಡದಂತೂ ಆಗ್ಯದ. ಮೊನಾಕೋದು ಅತಿ ಸಣ್ಣದು ಅಂತ ನಮಗಿರುವ ಮಾಹಿತಿ. ಓಕೆ, ಇಷ್ಟು ಸಂವಿಧಾನ ಎಂದರೇನು, ಸಂವಿಧಾನದ ವಿಧಗಳು, ಸಂವಿಧಾನ ಏನನ್ನ ಹೇಳಕ್ ಹೋಗ್ತದ, ಎಂತೆಂತ ಸಂವಿಧಾನಗಳು ಇರಬಹುದು, ಇದೊಂದು ಜಸ್ಟ್ ಒಂದು ಬ್ಯಾಕ್ಗ್ರೌಂಡ್ ನಿಮಗೆ. ಇನ್ನು ಹಾಗಿದ್ರೆ ಈ ಸಂವಿಧಾನ ಅಂತ ಕನ್ನಡದಾಗ ನಾವು ಅಥವಾ ಇವನ್ ಹಿಂದಿ ಒಳಗೆ ಏನ್ ಕರಿತೀವಲ್ಲ, ಇದು ಇಂಗ್ಲಿಷ್ ನೊಳಗೆ ಕಾನ್ಸ್ಟಿಟ್ಯೂಷನ್ ಅಂತಂತಾರೆ. ಹಾಗಿದ್ರೆ ಇದು ಎಲ್ಲಿಂದ ಬಂತು? ಆಧುನಿಕ. ನಮ್ಮ ಸಂವಿಧಾನ ಅನ್ನೋ ಪದ ಹಳೇದು. ನಾವು ಭಾರತೀಯರು ಬಹಳ ಮಜಾ ಇದೀವಿ. ಈ ಇಂಗ್ಲಿಷ್ನಾಗ ಯಾವ ಹೊಸ ಪದ ಬರ್ತಾವಲ್ಲ, ಬಹಳಷ್ಟು ಹೊಸ ಪದಗಳಿಗೆ ನಮ್ಮಲ್ಲಿ ಆಗಲೇ ಇರುವಂತ ಹಳೆಯ ಪದಗಳನ್ನ ಅವಕ್ಕೆ ಬಳಸಿ ಕರೆದು ಬಿಡ್ತೀವಿ ನಾವು. ಹಂಗೆ ಈ ಸಂವಿಧಾನ ಅನ್ನೋದು ನಮ್ಮಲ್ಲಿ ಹಳೆ ಪದ. ಇನ್ನೊಂದು ಚಲೋ ಉದಾಹರಣೆ ಕೊಡ್ರಿ ಸರ್, ನೆನಪಿಡುವಂಗಂತಂದ್ರೆ ನೋಡ್ರಿ, ಅವ್ರು ಏರೋಪ್ಲೇನ್ ಅನ್ನೋದನ್ನ ಕಂಡು ಹಿಡಿದ್ರು. ಅವ್ರು ಏರೋಪ್ಲೇನ್ ಅಂದ್ರು. ನಮ್ಮಲ್ಲಿ ಏರೋಪ್ಲೇನ್ಗೆ ಏನ್ ಅನ್ಬೇಕು ಅಂತ ಬಹಳ ಗುದ್ದಾಡ್ಲಿಲ್ಲ ನಾವು. ಆಗ್ಲೇ ನಮ್ಮಲ್ಲಿ ವಿಮಾನ ಅನ್ನೋ ಕಾನ್ಸೆಪ್ಟ್ ಇತ್ತು, ಮತ್ತ ಅದು ಹಿಂಗ ಇತ್ತು. ಅದಕ್ಕೆ ಏನ್ ಅಂದ್ಬಿಟ್ಟಿವಿ ನಾವು? ವಿಮಾನ ಅಂದ್ಬಿಟ್ಟಿವಿ. ನೋಡ್ರಿ ಎಷ್ಟು ಸರಳ ಐತೆ ನಮ್ದು ವ್ಯವಸ್ಥೆ. ಆಗ್ಲೇ ಇರೋ ಪದಗಳನ್ನ ಅದಕ್ಕೆ ಜೋಡಿಸ್ಕೊಂಡ್ಬಿಡ್ತೀವಿ ನಾವು. ಬಹಳ ಸಿಗ್ತಾವೆ ಅಂತವು.
ಸೊ ಹಾಗಿದ್ರೆ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಎಂಬ ಪದ ಫ್ರೆಂಚ್ ಮೂಲಕ ಲ್ಯಾಟಿನ್ ಪದ ಕಾನ್ಸ್ಟಿಟ್ಯೂಯೋ ಎಂಬುದರಿಂದ ಬಂದದ. ಕಾನ್ಸ್ಟಿಟ್ಯೂಟಿಯೋ ಹಂಗಂದು ಅದು ಯಾವುದೋ ದೇಶದ ಸಂವಿಧಾನದ ಕುರಿತಾಗಿತ್ತು ಅಂತ ತಿಳ್ಕೊಬೇಡ್ರಿ. ಮೊದಲಿಗೆ ಅದು ಯಾವುದೋ ದೇಶದ ಸಂವಿಧಾನದ ಕುರಿತಾಗಿ ಹೇಳಲು ಬಂದಂತ ಪದ ಅಲ್ಲ. ಬೇರೆ ಬೇರೆ ಉದ್ದೇಶಗಳಿಗಾಗಿ ಅದನ್ನು ಬಳಸ್ತಿದ್ರು. ಉದಾಹರಣೆಗಳನ್ನು ನೀವು ನೋಡ್ಬೋದು. ಇದನ್ನ ಸಾಮ್ರಾಜ್ಯಶಾಹಿ ಶಾಸನಗಳಂತ ನಿಯಮಗಳು ಮತ್ತು ಆದೇಶಗಳಿಗೆ ಬಳಸಲಾಗುತ್ತಿತ್ತು. ಸಾಮ್ರಾಜ್ಯಶಾಹಿ, ಕೊಲೋನಿಯಲ್ ರೂಲ್ ಅಂತಿತ್ತು. ವಸಾಹತುಶಾಹಿ ಆಡಳಿತ, ಸಾಮ್ರಾಜ್ಯಶಾಹಿ, ಇಂಪೀರಿಯಲ್ ಗವರ್ಮೆಂಟ್ಸ್ ಅಂತಿತ್ತು. ಹೌದಾ? ಇಂಪೀರಿಯಲ್ ಗವರ್ಮೆಂಟ್ಸ್. ಸೊ ಅಲ್ಲಿ ಮಾಡುವಂತ ನಿಯಮಗಳು, ಆದೇಶಗಳಿಗೆ ಮೊದಲಿಂದ ಬಳಸ್ತಿದ್ರು. ಆ ನಂತರ ಕ್ರಿಶ್ಚಿಯನ್ ಧರ್ಮದೊಳಗೆ ಇದನ್ನು ವಿಶೇಷವಾಗಿ ಬಳಸಿದ್ರು. ಈ ಪದವನ್ನ ಕ್ಯಾನನ್ ಅಂದರೆ ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಬರ್ತಾನೆ. ಯಾವಾಗ ಹೇಳಿರ್ಬೇಕು ನಾನು, ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್. ಕ್ಯಾನನ್ ಅಂದ್ರೆ ಬೇಸಿಕಲಿ ರೂಲ್, ನಿಯಮಗಳು ಅಂತ. ನಿಯಮಗಳು. ಹಂಗ ಕ್ರಿಶ್ಚಿಯನ್ ಚರ್ಚ್ಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತಹ ವಿಷಯಗಳು ಇದರೊಳಗೆ ಕಾನೂನಿನಲ್ಲಿ ವ್ಯಾಪಕವಾಗಿ ಬಳಸಲಾಯಿತು. ಕ್ಯಾನನ್ ಕಾನೂನು, ಚರ್ಚ್ಗಳ ಕಾನೂನು. ಯಾಕೆ ಅಲ್ಲಿ ಒಂದು ಕಾಲದೊಳಗೆ ಚರ್ಚ್ಗಳೇ ಎಲ್ಲವೂ ಅನ್ನುವಷ್ಟರ ಮಟ್ಟಿಗೆ ಪ್ರಮುಖವಾಗಿತ್ತು. ರಾಜ ಯಾವಾಗಲೂ ಅಲ್ಲಿಯ ಚರ್ಚ್ಗಳಿಗೆ ವಿಧೇಯನಾಗಿರ್ತಿದ್ದ. ಇದು ಭಾರಿ ಇಂಟ್ರೆಸ್ಟಿಂಗ್. ನಮ್ಮ ಭಾರತದೊಳಗಿದ್ದಂತ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವ್ಯವಸ್ಥೆಯನ್ನ ಜಗತ್ತಿನ ಎಲ್ಲರೂ ಟೀಕಿಸ್ತಾರೆ. ಆದ್ರೆ ಅವರಲ್ಲೂ ನಮಗಿಂತಲೂ ಕೆಟ್ಟ ವ್ಯವಸ್ಥೆಗಳಿತ್ತು. ನಮ್ಮಲ್ಲಿಯೂ ರಾಜ ಬ್ರಾಹ್ಮಣನಿಗೆ ಸಾಮಾನ್ಯವಾಗಿ ಗೌರವ ಕೊಡ್ತಿದ್ದ, ಅವನಿಗೆ ವಿಧೇಯನಾಗಿರ್ತಿದ್ದ. ಯಾಕಂದ್ರೆ ಬ್ರಾಹ್ಮಣ ಅನ್ನುವಂಥವನು ಧರ್ಮದ ಪ್ರತೀಕ ಮತ್ತು ರಾಜರು ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಅನ್ನುವಂಥ ಒಂದು ಒಳ್ಳೆಯ ಪರಂಪರೆ. ಅದು ನಂಬಿಕೆಯಿಂದಾಗಿ ಹಂಗಿತ್ತು ವ್ಯವಸ್ಥೆ. ಅದನ್ನು ದುರುಪಯೋಗ ಮಾಡ್ಕೊಂಡ್ರೆ ಏನ್ ಮಾಡಕ್ ಬರೋದಿಲ್ಲ ಬೇಡ, ಬಟ್ ವ್ಯವಸ್ಥೆ ಹಂಗಿತ್ತು. ಹಂಗ ಇಲ್ಲೂ ಪೋಪ್ ಹೊರಡಿಸಿದ ತೀರ್ಪುಗಳನ್ನ ಈಗ ಅಪೊಸ್ಟೋಲಿಕ್ ಸಂವಿಧಾನ ಅಂತ ಕರೀತಾರೆ. ಅಪೊಸ್ಟೋಲಿಕ್ ಕಾನ್ಸ್ಟಿಟ್ಯೂಷನ್. ಹೀಗೆ ಕಾನ್ಸ್ಟಿಟ್ಯೂಟಿಯೋ ಎಂಬ ಪದದಿಂದ ಕಾನ್ಸ್ಟಿಟ್ಯೂಷನ್ ಬಂದೈತಿ. ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಇನ್ನು ಭಾರತದೊಳಗೆ ಸಂವಿಧಾನ. ಇವತ್ತು ಸಂವಿಧಾನ ಎಲ್ಲರ ಬಳಿ ಒಂದು ಕಾಪಿ ಇದು ಇರಬೇಕು ಮಿತ್ರರೇ. ಸಂವಿಧಾನದ ಒಂದು ಪ್ರತಿ ನಿಮ್ಮ ಬಳಿ ಇರಬೇಕು. ಆಸ್ ಇಟ್ ಈಸ್ ಇದ್ದದ್ದು ನಿಮ್ಮ ಹತ್ರ. ಅಫ್ಕೋರ್ಸ್ ಯಾರೋ ನಮ್ಮ ರಾಜಶೇಖರೋ, ಗಂಗಾಧರೋ ಇವರು ಬರೆದಿರುವಂತ ಸಂವಿಧಾನದ ಪುಸ್ತಕಗಳು ಇರಬಹುದು. ಆದ್ರೆ ಅವು ಏನಂತಂದ್ರೆ ಸಂವಿಧಾನವನ್ನ ಇವರು ತಮಗೆ ತಿಳಿದಂಗೆ ಸಮರಿ ಮಾಡಿ ಬರೆದಿರುವಂತದ್ದು. ಸಮರಿ ಮಾಡಿ ಬರೆದಿರುವಂತದ್ದು. ಇಟ್ ಇಸ್ ನಾಟ್ ಆಕ್ಚುಯಲ್ ಕಾನ್ಸ್ಟಿಟ್ಯೂಷನ್. ಸೊ ಆಕ್ಚುಯಲ್ ಕಾನ್ಸ್ಟಿಟ್ಯೂಷನ್ ಹೆಂಗಿರ್ತಾವಂತಂದ್ರೆ ಅದರೊಳಗೆ ಒಟ್ಟಾರೆ ಪ್ರಿಯಾಂಬಲ್ದಿಂದ ಹಿಡ್ಕೊಂಡು ಅಷ್ಟು ಪಾರ್ಟ್ಗಳು, ಅಷ್ಟು ಆರ್ಟಿಕಲ್ಗಳು, ಯಾವ ಆರ್ಟಿಕಲ್ಗೆ ಯಾವಾಗ ಅಮೆಂಡ್ಮೆಂಟ್ ಆಯ್ತು, ಯಾವ ಅಮೆಂಡ್ಮೆಂಟು ಏನು ಬದಲಾಯಿತು, ಈ ಎಲ್ಲಾ ವಿವರಣೆಗಳಿದ್ದಂತ ಪುಸ್ತಕ ಸಿಗ್ತಾವ. ಇಂಗ್ಲಿಷ್ನಾಗ ಸಿಗ್ತಾವ ಅಷ್ಟೇ. ಒಂದಂತದ್ದು ಇಟ್ಕೊಳ್ರಿ ಅಂತ ನನ್ನ ಸಲಹೆ. ಹೌದಾ? ಹಾಗಿರುವಂತಹ ಸಂವಿಧಾನ, ಭಾರತದ ಸಂವಿಧಾನ ಇವತ್ತು ಏನು ನೀವು ನೋಡ್ತಿರಲ್ಲ, ಇದು ಓವರ್ ಎ ನೈಟ್ ತಯಾರಾದದ್ದಲ್ಲ. ಅಫ್ಕೋರ್ಸ್ ಭಾರತದ ಸಂವಿಧಾನ ರಚನೆ ಪ್ರಕ್ರಿಯೆ ಯಾವಾಗಿನಿಂದ ನಡೀತು ಅಂತ ಕೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತದ. 1946 ಡಿಸೆಂಬರ್ 9 ಇಲ್ಲಿಂದ ಶುರುವಾಗಿ 2 ವರ್ಷ 11 ತಿಂಗಳು 17 ಬೇಡ 18 ದಿನ. 18 ಯಾಕ ಅನ್ನೋದನ್ನ ನಾಳೆ ಹೇಳ್ತೀನಿ ನಾನು. 17 ಯಾಕೆ ಅನ್ನಬಹುದು, 18 ಯಾಕೆ ಅನ್ನಬಹುದು, ನಾಳೆ ಹೇಳ್ತೀನಿ. ಓಕೆ, ಎನಿವೆ ಇಷ್ಟು 2 ವರ್ಷ 11 ತಿಂಗಳು 18 ದಿನ ತಗೊಂಡಿತು ಅಂತ ಹೇಳ್ತೀವಲ್ಲ. ಹಾಗಿದ್ರೆ ಇಷ್ಟ ಅವಧಿ ಒಳಗೆ ನಮ್ಮ ಸಂವಿಧಾನ ಪೂರ್ತಿ ಹೊಸಾದು ತಯಾರಾತೇನು ಅಂತ ಕೇಳಿದ್ರೆ ಇಲ್ಲ. ಬೇಸಿಕಲಿ ನಾನು ಹೇಳಿರುವ ಫಸ್ಟ್ ಲೈನ್ ನೆನಪಿರಬೇಕು. ಇವತ್ತಿನ ಕ್ಲಾಸ್ನೊಳಗೆ ನಾನು ಫಸ್ಟ್ ಲೈನ್ ಏನ್ ಹೇಳಿನಿ? ಸಂವಿಧಾನ ಎಂದರೆ ಅದು ಒಂದು ಕಾನೂನು. ಇಟ್ ಇಸ್ ಎ ಲಾ. ಮೂಲಭೂತ ಕಾನೂನು. ಕರೆಕ್ಟ್ ಸುನೀತಾ. ಹಾಗಿದ್ದರೆ ಭಾರತದ ಆಡಳಿತವನ್ನ ಆಧುನಿಕ ಅರ್ಥದಲ್ಲಿ ರಾಜ ಮಹಾರಾಜರ ಕಾಲ ಬೇಡ್ರಿ, ಬ್ರಿಟಿಷರ ಕಾಲದಿಂದ ನಮ್ಮಲ್ಲಿ ಆಧುನಿಕ ಆಡಳಿತ ವ್ಯವಸ್ಥೆ, ಕಾನೂನಿನ ಆಡಳಿತ, ರೂಲ್ ಆಫ್ ಲಾ
ಅಂತ ನಾವು ಕರಿತೀವಿ. ಇಂಡಿಯಾದೊಳಗೆ ಇವತ್ತು ಯಾರ ಆಡಳಿತ ಐತ್ರಿಪ್ಪ? ಇಂಡಿಯಾದೊಳಗೆ ಇವತ್ತು ಯಾರ ಆಡಳಿತ ಐತಿ? ಎಸ್, ಕಾನೂನಿನ ಆಡಳಿತ ಐತಿ. ನಮ್ಮದೇ ಅಲ್ಲ ಮಲ್ಲಿಕ, ಅದು ನಮ್ಮದ ಹೌದು. ಹಂಗಂದ್ರೆ ಅರ್ಥ ಗೊತ್ತಾಗೋದಿಲ್ಲ. ಇಟ್ ಈಸ್ ರೂಲ್ ಆಫ್ ಲಾ, ಕಾನೂನಿನ ಆಡಳಿತ ಐತಿ. ಇಲ್ಲಿ ನನಗೇನೋ ಸರಿ ಅನಿಸ್ತೈತಿ ಅದಕ್ಕೆ ತಕ್ಕಂಗ ನಾನು ಮಾಡೋದು, ನಿಮಗೆ ಇನ್ನೇನೋ ಸರಿ ಅನಿಸ್ತೈತಿ ಅದಕ್ಕೆ ತಕ್ಕಂಗ ನೀವು ಮಾಡೋದು, ಚಾನ್ಸ್ ಇಲ್ಲ. ಮುಖ್ಯಮಂತ್ರಿಗಳು 100 ಮಂದಿ ಬರ್ಬೋದು, 100 ಮಂದಿ ಹೋಗ್ಬೋದು. ಪ್ರಧಾನಮಂತ್ರಿ 100 ಮಂದಿ ಬರ್ಬೋದು, 100 ಮಂದಿ ಹೋಗ್ಬೋದು. ನಿಮ್ಮ DC 100 ಮಂದಿ ಬರ್ಬೋದು, 100 ಮಂದಿ ಹೋಗ್ಬೋದು. ಆದ್ರೆ ಅವರೆಲ್ಲರೂ ಯಾವ್ದರ ಆಡಳಿತ ನಡೆಸ್ತಾರ? ಕಾನೂನಿನ ಆಡಳಿತ ನಡೆಸ್ತಾರೆ. ಕಾನೂನಿನೊಳಗೆ ಅವಕಾಶ ಇದ್ರ ಅಷ್ಟ. ಅದು ಬೇರೆ. ಮತ್ತೆ ಮಹೇಶ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಡ್ಯೂ ಪ್ರೋಸೆಸ್ ಆಫ್ ಲಾ ಅಂಡ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಅವು ಎರಡು ಕನ್ಸೆಪ್ಟ್. ಅಫ್ಕೋರ್ಸ್ ಡ್ಯೂ ಪ್ರೋಸೆಸ್ ಆಫ್ ಲಾ ಅನ್ನೋದು ಇಟ್ ಈಸ್ ರಿಲೇಟೆಡ್ ವಿತ್ ಈ ಜಸ್ಟಿಸ್ ಸಿಸ್ಟಮ್. ಜಸ್ಟಿಸ್ ಸಿಸ್ಟಮ್, ನ್ಯಾಯಾಂಗೀಯ ವ್ಯವಸ್ಥೆಗೆ ಅದು ಸಂಬಂಧಪಡ್ತದೆ. ಅದನ್ನ ಸಂದರ್ಭ ಬಂದಾಗ ಹೇಳ್ತೀನಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂಡ್ ರೂಲ್ ಆಫ್ ಲಾ. ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ರೂಲ್ ಆಫ್ ಲಾ. ಓಕೆ, ರೂಲ್ ಆಫ್ ಲಾ, ಕಾನೂನಿನ ಆಡಳಿತ. ಹಾಗಿದ್ರೆ ಆಧುನಿಕ ಭಾರತದೊಳಗ ಒಟ್ಟಾರೆ ಜನರಿಗೆ ಸಂಬಂಧಿಸಿದ, ಜನಜೀವನಕ್ಕೆ ಸಂಬಂಧಿಸಿದ ಕಾನೂನಿನ ಆಡಳಿತ ಯಾವಾಗಿನಿಂದ ಶುರುವಾಯಿತು? ಅದು ರೋಮ್ ಈಸ್ ನಾಟ್ ಬಿಲ್ಟ್ ಇನ್ ಎ ಸಿಂಗಲ್ ಡೇ ಅಂತ ಹೇಳ್ತಾರಲ್ಲ. ರೋಮ್ ನಗರವನ್ನ ಒಂದೇ ದಿನದಲ್ಲಿ ಕಟ್ಟಲಾಗಲಿಲ್ಲ. ಅಂದ್ರೆ ಒಂದೊಂದು ಬಿಲ್ಡಿಂಗ್ ಕಟ್ಕೋತ್ ಇಡೀ ರೋಮ್ ನಗರ ಆಯ್ತು ಅಂತ. ಹಾಗೆ ನಮ್ಮ ಭಾರತದ ಸಂವಿಧಾನವೂ ಕೂಡ ಈ ಕೇವಲ ಡಿಸೆಂಬರ್ 9, 1946ರಿಂದ 1949, ನವೆಂಬರ್ 26 ಇದರ ನಡುವಾದದ್ದಲ್ಲ. ಅದರ ಹಿಂದ ಸಾಕಷ್ಟು ಕಾನೂನುಗಳು ಆಗಿತ್ತು. ಒಂದು ವ್ಯವಸ್ಥೆ ಅನ್ನೋದು ರೂಪುಗೊಂಡಿತ್ತು. ಆ ವ್ಯವಸ್ಥೆಯನ್ನೇ ಚಿಕ್ಕ ಪುಟ್ಟ ಬದಲಾವಣೆಗಳೊಂದಿಗೆ ನಾವು ಏನ್ ಮಾಡ್ಕೊಂಡ್ವಿ? ಇಂದಿನ ವ್ಯವಸ್ಥೆಗೆ ಅಳವಡಿಸಿಕೊಂಡ್ವಿ, ಬದಲಿಸಿಕೊಂಡ್ವಿ. ಸಾಕಷ್ಟು ಸಿಗ್ತಾವಂತ. ಫಾರ್ ಎಕ್ಸಾಂಪಲ್, ನಮ್ಮ ಪಾರ್ಲಿಮೆಂಟ್ ಅಂತ ಇವತ್ತು ನೀವು ಏನ್ ಕರಿತೀರೋ, ಅದು ಆಗ್ಲೇ 1935 ಸರ್ಕಾರದ ಕಾಯ್ದೆಯಲ್ಲಿ ಅಡಿಯೊಳಗೆ ರೂಪುಗೊಂಡಿತ್ತು. ಹೆಸರು ಬದಲಾದವು ಅಷ್ಟೇ. ಹಾಗೇನೇ ಇವತ್ತು ನಿಮ್ಮನ್ನ ವಿವಿಧ ಹುದ್ದೆಗಳಿಗೆ ಆಯ್ಕೆ ಮಾಡುವಂತಹ ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಈ ಲೋಕಸೇವಾ ಆಯೋಗ 1926ರಿಂದಲೇ ಇತ್ತು. ಆಮೇಲೆ 1935 ಸರ್ಕಾರ ಕಾಯ್ದೆ ಅಡಿಯೊಳಗೆ ಮತ್ತು ಬೇರೆ ಒಂದಿಷ್ಟು ಬದಲಾವಣೆ ಆಯಿತು. ಹಾಗೆ ಆಲ್ ಇಂಡಿಯಾ ಸರ್ವಿಸಸ್. ಎಸ್, ನೋಡಿ ಎಷ್ಟೊಂದು ಸಂಗತಿಗಳು. ಜಸ್ಟ್ ಒಂದು ಉದಾಹರಣೆ ನಿಮ್ಗೆ ಐಡಿಯಾ ಬರಲಿ ಅಂತ ಇವನು ಹೇಳಿದೆ ನಾನು. ಹೀಗೆ ನಮ್ಮ ಸಂವಿಧಾನ ಓವರ್ ನೈಟ್ ರೆಡಿ ಆದದ್ದಲ್ಲ. ಇದರ ಹಿಂದೊಂದು ದೀರ್ಘ ಪರಂಪರೆ ಅದ. ಅದನ್ನು ಇಲ್ಲಿ ಬ್ರೀಫ್ ಆಗಿ ತಿಳ್ಕೊಳ್ಳಿ. ಇದು ಇತಿಹಾಸದ ಭಾಗ ಅಲ್ಲ, ಕಾನೂನಿನ ಭಾಗವಾಗಿ ಮಾತ್ರ ನಾವು ನೋಡೋದು. ಯಾಕೆ ಇತಿಹಾಸದ ಭಾಗವಾಗಿ ಹೊಂಟು ಅಂದ್ರೆ ಬಹಳ ವಿಷಯಗಳು ಬರ್ತಾವೆ. ನಮ್ಮ ಕಾನೂನಿಗೆ ಸಂಬಂಧಿಸಿದಂಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೋಡ್ಕೊಳ್ಳುವಂಥದ್ದು. ನೋಡಿ, ಭಾರತೀಯ ಸಂವಿಧಾನದ ಬೆಳವಣಿಗೆಯಲ್ಲಿ ಹಲವಾರು ಹಂತಗಳಿವೆ. ಮೊದಲನೇದು, ಫಸ್ಟ್ ಎವರ್ ಲಾ ಮೇಡ್ ಬೈ ಬ್ರಿಟಿಷ್ ಪಾರ್ಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಭಾರತದಲ್ಲಿನ ಆಡಳಿತಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಸಂಸತ್ತು ಮಾಡಿದ ಮೊಟ್ಟ ಮೊದಲ ಕಾನೂನು ಯಾವುದು? ನಿಯಂತ್ರಣ ಕಾಯ್ದೆ 1773, ರೆಗ್ಯುಲೇಟಿಂಗ್ ಆಕ್ಟ್. ಮೊದಲ ಬಾರಿಗೆ ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿತು. ಯಾಕ? ಬಹಳ ಇಂಟ್ರೆಸ್ಟಿಂಗ್. ಬೇಸಿಕಲಿ ಗೊತ್ತದ ನಿಮ್ಗೆಲ್ಲರಿಗೂ, ಈಸ್ಟ್ ಇಂಡಿಯಾ ಕಂಪನಿ ಬಂದದ್ದು ಅದಕ್ಕೆ ವ್ಯಾಪಾರ ಮಾಡಕ. ಬಟ್ ವ್ಯಾಪಾರ ಮಾಡ್ತಾ ಮಾಡ್ತಾ ಏನ್ ಮಾಡ್ತದು? ಆ ವ್ಯಾಪಾರ ಮಾಡುವ ಕಂಪನಿಗೆ ತನ್ನದೇ ಆದಂತ ಒಂದು ಸೈನ್ಯ ಇತ್ತು. ಗೊತ್ತಿರಲಿ ನಿಮಗೆ. ನಮ್ಮ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸಾರ್, ಇವುಗಳನ್ನ ಬ್ರಿಟಿಷ್ ಸೈನ್ಯ ಬಂದು ಹೋರಾಟ ಮಾಡಲಿಲ್ಲ. ಭಾರತೀಯ ರಾಜರ ಜೊತೆ ಹೋರಾಟ ಮಾಡಿದ ಸೈನ್ಯ ಯಾರ್ದು, ಯಾವುದು ಅಂತ ಕೇಳಿದ್ರೆ ಅದು ಈಸ್ಟ್ ಇಂಡಿಯಾ ಕಂಪನಿ ತನ್ನ ವ್ಯಾಪಾರದ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು ತನ್ನದೇ ಆದಂತ ಒಂದು ಸೈನ್ಯ ಇಟ್ಕೊಂಡಿತ್ತು. ಹೆಂಗ? ಈ ಬಂಗಾರದ ಅಂಗಡಿ ಅವ್ರ ಅಂಗಡಿಯಾಗ ಯಾರ ನುಗ್ಗಿ ಕದ್ದುಕೊಂಡು ಹೋಗಬಾರ್ದು ಅಂತ ಹೇಳಿ ಒಬ್ಬ ಗಂಡ್ಮ್ಯಾನ್ ಇಟ್ಕೊಂಡಿರ್ತಾರೆ ನೋಡ್ರಿ. ಹೌದಲ್ಲ? ಅಲ್ಲಿ ನಿಂತಾವೇನು ಪೊಲೀಸ್ ಅಲ್ಲ, ಏನು ಮಿಲಿಟರಿ ಅವರಲ್ಲ. ಹೌದಲ್ರಿ? ಸೊ ಗಂಡ್ಮ್ಯಾನ್ ಇಟ್ಕೊಂಡಿರ್ತಾರೆ. ಇವರು ತಮ್ಮ ಹಿತಾಸಕ್ತಿ
ಇವು ಒಬ್ಬ ಅಂಗಡಿ ಅವನೇ ಒಬ್ಬ ಗಂಡ್ಮ್ಯಾನ್ ಇಟ್ಕೊಂಡಾನ, ಇಬ್ಬರನ್ನ ಗಂಡ್ಮ್ಯಾನ್ಗಳನ್ನ ಇಟ್ಕೊಂಡಾನಂದ್ರ ಮತ್ತಂತ ದೊಡ್ಡ ಕಂಪನಿ ಒಂದು ಸಾವಿರಾರು ಸೈನ್ಯ ಮತ್ತು ಅವ್ರಿಗೆ ಅದರಿಂದ ಪ್ರಯೋಜನ ಐತಿ ಅಂದ ಬಳಿಕ ಹೆಚ್ಚು ಹೆಚ್ಚು ಸೈನ್ಯವನ್ನು ಕೂಡಿಸೋದಕ್ಕೆ ಶುರು ಮಾಡಿದ್ರು. ಹೀಗೆ ಮಾಡಿ ವ್ಯಾಪಾರಕ್ಕಾಗಿ ಬಂದಂತ ಒಂದು ಕಂಪನಿ ಇಲ್ಲಿಯ ಪ್ರದೇಶಗಳನ್ನ ವಶಪಡಿಸಿಕೊಂಡ್ರು. ಅಂಡ್ ಪರ್ಟಿಕ್ಯುಲರ್ಲಿ ಆಫ್ಟರ್ ಬ್ಯಾಟಲ್ ಆಫ್ ಬಕ್ಸಾರ್ ನಿಮ್ಗೆ ಗೊತ್ತದ, ದಿವಾಣಿ ಹಕ್ಕು ಅಂದ್ರೆ ತೆರಿಗೆ ಸಂಗ್ರಹಿಸುವ ಹಕ್ಕು. ಇಂಗ್ಲೆಂಡಿನವರು ಬಹಳ ಒಂದು ವ್ಯವಸ್ಥೆ ಇದ್ದವರು. ಅವರು ತೆರಿಗೆ ಸಂಗ್ರಹಿಸುವ ಹಕ್ಕು ಕೇವಲ ಸರ್ಕಾರಕ್ಕೆ ಮಾತ್ರ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡವರು. ನೀವು ವ್ಯಾಪಾರ ಮಾಡೋದು ಕೊರಟಿ ಹೋಗಿದ್ದೀರಿ, ಅದನ್ನ ಬಿಟ್ಟು ಇದ್ನ್ಯಾಕೆ ಮಾಡಕತ್ರಿ? ಅದಕ್ಕೆ ನೀವು ವ್ಯಾಪಾರ ಮಾಡೋದು ಮಾಡ್ತಾ ಇರ್ರಿ, ಅಲ್ಲಿ ಆಡಳಿತಕ್ಕೆ ಏನೈತಲ್ಲ ನಮ್ಮದೊಂದು ನಿಯಂತ್ರಣ ಇಲ್ಲಿಂದ ಇರ್ತೈತಿ ಅಂತ ಹೇಳಿ ಅವಾಗಿಂದ ಶುರುವಾಯಿತು. ಮೊದಲ ಬಾರಿಗೆ ಬ್ರಿಟಿಷ್ ಸಂಸತ್ತು ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನ ನಿಯಂತ್ರಿಸಲು ಟುವರ್ಡ್ಸ್ ದಿಸ್ ಆಸ್ಪೆಕ್ಟ್. ಬಂಗಾಳದ ಗವರ್ನರ್ ಅವರನ್ನ ಬಂಗಾಳದ ಗವರ್ನರ್ ಜನರಲ್ ಮೊದಲ ಬದಲಾವಣೆ ಇದು. ವಾರ್ನ್ ಹೇಸ್ಟಿಂಗ್ಸ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್, a most corrupt and most efficient, most daring officer. ವಾರ್ನ್ ಹೇಸ್ಟಿಂಗ್ಸ್, ಲಾರ್ಡ್ ಕ್ಲೈವ್ ಇವರಿಬ್ರು ಅನಾಹುತ ನನ್ನ ಮಕ್ಕಳು. ಹೌದಾ? ಹಾ, ಸಿಕ್ಕಾಪಟ್ಟೆ ಶ್ರೀಮಂತರಾದ್ರು ಭಾರತವನ್ನು ಲೂಟಿ ಮಾಡಿ. ಹೌದಾ? ಇವರು ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿಯನ್ನು 4 ಸದಸ್ಯರೊಂದಿಗೆ ರಚಿಸಲಾಯಿತು. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಒಂದು ಬಂತು. ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳನ್ನ ಬಂಗಾಳದ ಪ್ರೆಸಿಡೆನ್ಸಿಗೆ ಅಧೀನಗೊಳಿಸಲಾಯಿತು, ಸಬಾರ್ಡಿನೇಟ್. ಪ್ರಶ್ನೆ ಕೇಳ್ತಾರ, ಭಾರತದಲ್ಲಿ ಕೇಂದ್ರೀಕರಣ ಪ್ರಕ್ರಿಯೆ ಯಾವಾಗ ಆರಂಭಗೊಂಡಿತು? ಈ ಕಾಯ್ದೆಯೊಂದಿಗೆ ಕೇಂದ್ರೀಕರಣ ಪ್ರಕ್ರಿಯೆ ಭಾರತದಲ್ಲಿ ಆರಂಭಗೊಂಡಿತು. ಕೇಂದ್ರೀಕರಣ ಅಂದ್ರೆ ಕೆಳಗಿರುವ ಸರ್ಕಾರಗಳಿಂದ ಅಧಿಕಾರವನ್ನ ಕಿತ್ತುಕೊಂಡು ಮ್ಯಾಲಿನ ಸರ್ಕಾರಕ್ಕೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಹೋಗುವುದಕ್ಕೆ ಕೇಂದ್ರೀಕರಣ ಪ್ರಕ್ರಿಯೆ ಅಂತ. ಸುಪ್ರೀಂ ಕೋರ್ಟ್ ಅನ್ನು ಕೂಡ 1774ರಲ್ಲಿ ಕಲ್ಕತ್ತಾದೊಳಗೆ ಸ್ಥಾಪಿಸಲಾಯಿತು. ಬಟ್ ಇವತ್ತಿನ ಸುಪ್ರೀಂ ಕೋರ್ಟ್ ಅಂತ ತಿಳ್ಕೊಬೇಡ್ರಿ, ಆ ಕೋರ್ಟ್ ಬೇರೆ, ಕರೆಯೋದನ್ನು ಕರಿತಿದ್ರು. ಕಂಪನಿಯ ಅಧಿಕಾರಿಗಳು, ಇದು ಮುಖ್ಯ, ಕಂಪನಿಯ ಅಧಿಕಾರಿಗಳು ಖಾಸಗಿ ವ್ಯಾಪಾರದಲ್ಲಿ ತೊಡಗುವುದರಿಂದ ಮತ್ತು ಭಾರತೀಯರಿಂದ ಉಡುಗೊರೆಗಳನ್ನು ಸ್ವೀಕರಿಸುವುದರಿಂದ ನಿಷೇಧಿಸಲಾಯಿತು. ಇನ್ನು ಮುಂದೆ ವ್ಯಾಪಾರ ಆಫೀಸರ್ಗಳು ವ್ಯಾಪಾರ ಮಾಡೋಂಗಿಲ್ಲ. ಅದು ಹೆಂಗ ಆಗಿಬಿಟ್ಟು ಒಮ್ಮೆ ಮಜಾ. ಕಂಪನಿ ಅಂತ ಬಂತು, ಕಂಪನಿಯ ವ್ಯಾಪಾರ ಮೊದಲು ನಡೆಯಾಕಿತ್ತು. ಆದ್ರೆ ದೊಡ್ಡ ವ್ಯವಸ್ಥೆಯಾಗಿ ಬೆಳೆದ ಬಳಿಕ ಈಗಲೂ ಕೂಡ ನಮ್ಮಲ್ಲಿ ಕೆಲವರು ಸರ್ಕಾರಿ ವ್ಯವಸ್ಥೆ ಒಳಗೆ ಮಾಡ್ಕೋತಾರೆ. ಹೆಂಗ್ ಮಾಡ್ಕೋತಾರೆ? ಉದಾಹರಣೆಗೆ ಹೇಳಕತ್ತೀವಿ, ಈಗ ಯಾವುದೋ ಒಂದು ಯೂನಿಫಾರ್ಮ್ ಕೊಡೋದು ಒಂದು ಕಾಂಟ್ರಾಕ್ಟ್ ಅಂತ ಬರ್ತದೆ, ಎಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಕೊಡೋದು. ಅದನ್ನ ಒಬ್ಬ ಅಧಿಕಾರಿ ನಿರ್ವಹಿಸ್ಬೇಕು, ಯಾರಿಗೋ ಒಬ್ಬರಿಗೆ ಕೊಡ್ಬೇಕು, ಅದನ್ನ ಬಿಡ್ಡಿಂಗ್ ಮಾಡಿ. ಆದ್ರೆ ಅವ ಏನ್ ಮಾಡ್ತಾನ? ಅವ ಯಾರೋ ತನ್ನ ಹಳೆಯಾಗೋ ಮಾವಗೋ ಸಮವಸ್ತ್ರ ಪೂರೈಸುವ ಗುತ್ತಿಗೆಯನ್ನು ಕೊಟ್ಟು ಬಿಡ್ತಾನೆ. ನೋಡ್ರಿ ಇಲ್ಲಿ ಏನಾಯ್ತು. ಈಗಿನ ಕಾಲದೊಳಗೆ ಹಿಂಗ ಮಾಡ್ತಾರ. ಇನ್ನು ಅವಾಗಿನ ಕಾಲದೊಳಗೆ ಇಂಗ್ಲೆಂಡ್ ಎಲ್ಲಿ, ಇವರ ಸೀದಾ ಕೆಲವು ವ್ಯಾಪಾರಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅಧಿಕಾರಿಗಳೇ. ಅದು ನೇಮಕ್ಕ ವಿರುದ್ಧವಾಗಿತ್ತು. ಅದಕ್ಕಾಗಿ ಅದನ್ನ ಬಂದ್ ಮಾಡಿದ್ರು. ಇದು ಮೊದಲ ಕಾಯ್ದೆ. ಇದರೊಳಗೆ ಕೆಲವು ದೋಷಗಳಿದ್ದು ಅದನ್ನು ಸುಧಾರಿಸಲು ಪಿಟ್ಸ್ ಇಂಡಿಯಾ ಆಕ್ಟ್ 1784, 11 ವರ್ಷಗಳ ನಂತರ. ಅಫ್ಕೋರ್ಸ್ ಆ 1773 ಕಾಯ್ದೆ ಒಳಗೆ ಒಂದು ವಿಷಯ ಹೇಳಿದ್ರು. ಅದೇನು? ಪ್ರತಿ 20 ವರ್ಷಕ್ಕೊಮ್ಮೆ ಈ ಕಾಯ್ದೆಯನ್ನು ಪುನರವಲೋಕನ ಮಾಡಿ ಹೊಸ ಹೊಸ ಬದಲಾವಣೆಗಳನ್ನು ಮಾಡ್ತಾ ಹೋಗ್ಬೇಕು ಮತ್ತು ಅದನ್ನು ಚಾರ್ಟರ್ ಕಾಯ್ದೆ ಎಂದು ಕರೆಯಬೇಕು ಅಂತ ಹೇಳಿದ್ರು. ಹೀಗಾಗಿ 1773ರಿಂದ ಪ್ರತಿ 20 ವರ್ಷಕ್ಕೊಮ್ಮೆ 4 ಚಾರ್ಟರ್ ಕಾಯ್ದೆಗಳು ಬಂದವು. 93, 1813, 1833, ಕೊನೆದು 1853. ಹೌದಾ? ಬಟ್ ಅದರ ನಡುವೆ ಇದು ಬಂತು. ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನ ಪ್ರತ್ಯೇಕಿಸಲಾಯಿತು. ನೋಡ್ರಿ, ವಾಣಿಜ್ಯ ಕೆಲಸ ಬೇರೆ, ಪೊಲಿಟಿಕಲ್. ಇಲ್ಲಿ ಏನು ಟೆರಿಟರೀಸ್ ಅನ್ನು ಅಕ್ವೈರ್ ಮಾಡ್ಕೊಂಡಿತ್ವಲ್ಲ, ಅದ ಬೇರೆ. ಕಂಪನಿಯ ನಿರ್ದೇಶಕರ ಮಂಡಳಿಯು ಈಗ ಅಗ್ರಿ ಸ್ಪೆಸಿಫಿಕ್ ನೋಡ್ರಿ ಸೆಪರೇಷನ್ ಆಗಕ್ಕಿತ್ತು. ಇಂಗ್ಲೆಂಡ್ ತನ್ನ ನಿಯಂತ್ರಣಕ್ಕೆ ಭಾರತದ ಪ್ರದೇಶಗಳ ಆಡಳಿತವನ್ನ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿತು. ಕಂಪನಿಯ ನಿರ್ದೇಶಕರ ಮಂಡಳಿಯು ವಾಣಿಜ್ಯ ಚಟುವಟಿಕೆಗಳನ್ನ ನೋಡಿಕೊಂಡ್ರೆ ಅಲ್ಲಿ ಬ್ರಿಟಿಷ್ ಸರ್ಕಾರದೊಳಗಿದ್ದಂತ ಒಬ್ಬ ಮಂತ್ರಿಯ ಅಧ್ಯಕ್ಷತೆಯಲ್ಲಿನ ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕಂಟ್ರೋಲ್, ವಿಕೇಂದ್ರೀಕರಣ ಅಲ್ಲ ಬಸನ್ನ, ವಿಕೇಂದ್ರೀಕರಣ ಇಲ್ಲಿ ಹಿಂಗ ಕೇಂದ್ರೀಕರಣ ಹಾಕೋತನ ಹೋಯ್ತು.
ಬೋರ್ಡ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ರಾಜಕೀಯ ವ್ಯವಹಾರಗಳನ್ನು ನೋಡಿಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಅಂಡ್ ಫಸ್ಟ್ ಟೈಮ್ ಭಾರತದಲ್ಲಿ ಕಂಪನಿ ಏನು ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತಲ್ಲ, ಅವುಗಳನ್ನ ಭಾರತದಲ್ಲಿ ಬ್ರಿಟಿಷ್ ಸ್ವಾಧೀನದ ಪ್ರದೇಶಗಳು, ಬ್ರಿಟಿಷ್ ಪೊಸಿಷನ್ಸ್ ಇನ್ ಇಂಡಿಯಾ ಅಂತ ಅವುಗಳನ್ನು ಕರೆಯಲಾಯಿತು. ಅಂದ್ರೆ ಮೊದಲ ಬಾರಿಗೆ ಭಾರತದಲ್ಲಿನ ಪ್ರದೇಶಗಳು ಇಂಗ್ಲೆಂಡಿನ ಪ್ರದೇಶಗಳು ಅನ್ನುವಂಥ ಅರ್ಥ ಬರೋದಕ್ಕೆ ಇಲ್ಲಿಂದ ಶುರುವಾಯಿತು. ಮದ್ರಾಸ್ ಮತ್ತು ಬಾಂಬೆಗಳಲ್ಲಿಯೂ ಕೂಡ ಗವರ್ನರ್ ಕೌನ್ಸಿಲ್ಗಳನ್ನ 1773 ಗೊತ್ತೈತಿ, ಬೆಂಗಾಲದ ಗವರ್ನರ್ನನ್ನ ಗವರ್ನರ್ ಜನರಲ್. ಹಂಗಂದ್ರೆ ಏನ್ರಿ, ಬಹಳ ಮಂದಿ ಕನ್ಫ್ಯೂಸ್ ಅದು. ಗವರ್ನರ್ ಇದ್ದ ಜನರಲ್ ಅದು ಏನ್ರಿ ಗವರ್ನರ್ ಜನರಲ್? ಗವರ್ನರ್ ಅಂದ್ರೆ ಜನರಲ್ ಅಡ್ಮಿನಿಸ್ಟ್ರೇಷನ್, ಜನರಲ್ ಅಡ್ಮಿನಿಸ್ಟ್ರೇಷನ್. ಜನರಲ್ ಅಂದ್ರೆ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ಸಾಮಾನ್ಯ ಆಡಳಿತ ಮತ್ತು ಮಿಲಿಟರಿ ಆಡಳಿತ ಎರಡೂ ಒಬ್ಬನ ಕೈಯಲ್ಲೇ ಇರುವುದಕ್ಕ ಇದ್ರ ಆತನನ್ನ ಗವರ್ನರ್ ಜನರಲ್ ಅಂತ ಕರೀತಾರೆ. ಇಲ್ಲಿ ಮುಂಬೈ ಮದ್ರಾಸ್ನೊಳಗೆ ಇವ್ರು ಏನು ಇಬ್ರು ಇದ್ರಲ್ಲ, ಇವರು ಕೇವಲ ಗವರ್ನರ್ಗಳು. ಅಂದ್ರೆ ಅವರವರ ಪ್ರಾಂತ್ಯದ ಆಡಳಿತವನ್ನು ಪ್ರೆಸಿಡೆನ್ಸಿ ಅಂತ ಕರಿತಿದ್ರು. ಸಾಮಾನ್ಯ ಆಡಳಿತವನ್ನು ಮಾತ್ರ ನೋಡ್ಕೊಂಡು ಹೋಗೋದು. ಮಿಲಿಟರಿ ಆಡಳಿತ ಮಾತ್ರ ಈ ಬೆಂಗಾಲದೊಳಗೆ ಯಾವಿದ್ದಲ್ಲ ಅವನ ಕೈಯಾಗ. ಇಡೀ ಭಾರತದೊಳಗ ಬ್ರಿಟಿಷ್ ಪೊಸಿಷನ್ಸ್ ಸ್ವಾಧೀನದಲ್ಲಿರುವ ಪ್ರದೇಶಗಳ ಮೇಲೆ ಏನ ಯುದ್ಧ ಇತ್ಯಾದಿ ಬಂದ್ರೆ ಅವ ನೋಡ್ಕೊಳ್ಳೋದು. ಮುಂದ 1793 ಏನು ಮಹತ್ವದ್ದಿಲ್ಲ, ಅದಕ್ಕೆ ಅದ್ ನಾವು ಬಿಟ್ಟಿವಿ. 1813 ಈ ಕಾಯ್ದೆ ಮತ್ತೊಂದು ಮಹತ್ವದ ಬದಲಾವಣೆ ಏನು? ಚಹಾ ಮತ್ತು ಅಫೀಮು ಹೊರತುಪಡಿಸಿ ಭಾರತದೊಂದಿಗೆ ವ್ಯಾಪಾರದ ಮೇಲಿನ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನ ಕೊನೆಗೊಳಿಸಿತು. ಬಹಳ ಸಲ ಕೇಳ್ಯಾರ ಈ ಪ್ರಶ್ನೆ. ಯಾವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯ ಕೊನೆಗೊಂಡಿತು? 1813 ಚಾರ್ಟರ್ ಕಾಯ್ದೆ. ನೋ ಮೊನೋಪಾಲಿ ಎಕ್ಸೆಪ್ಟ್ ಟೀ ಅಂಡ್ ಆಪಿಂಗ್ ಅಂಡ್ ಟ್ರೇಡ್ ವಿತ್ ಚೀನಾ. ಅದು ಗೊತ್ತಿರಲಿ ನಿಮಗೆ. ಅಂಡ್ ಟ್ರೇಡ್ ವಿತ್ ಚೀನಾ. ಈಗ ಬ್ರಿಟಿಷ್ ಭಾರತದೊಂದಿಗೆ ವ್ಯಾಪಾರ ಮಾಡುವಂತ ಅವಕಾಶವನ್ನ ಎಲ್ಲಾ ಬ್ರಿಟಿಷ್ ಪ್ರಜೆಗಳಿಗೆ ಅವು ಮುಕ್ತಗೊಳಿಸಲಾಯಿತು. ಯಾರು ಬೇಕಾದವರು ಬರ್ಬೋದು, ಭಾರತದೊಂದಿಗೆ ವ್ಯಾಪಾರ ಮಾಡಬಹುದು. ಹಿಂಗಾಗಿ ಅಲ್ಲಿ ದೊಡ್ಡ ದೊಡ್ಡ ದುಡ್ಡಿದ್ದವರೆಲ್ಲ ಇಂಡಿಯಾಕ್ಕೆ ಬಂದು ಇಲ್ಲಿಂದ ಕೊಳ್ಳೋದು, ಅಲ್ಲಿಂದ ತಂದು ಇಲ್ಲಿ ಮಾರೋದು. ಹೀಗಾಗಿ ಇನ್ನೂ ಹೆಚ್ಚು ಅಫ್ಕೋರ್ಸ್ ಇಂಗ್ಲಿಷ್ ಶಿಕ್ಷಣಕ್ಕೆ ಅವಕಾಶ ಮತ್ತು ಧರ್ಮ ಪ್ರಚಾರಕ್ಕೆ ಅವಕಾಶ ಇದೇ ಕಾಯ್ದೆ ಅಡಿ ಒಳಗೆ ಮಾಡಿಕೊಡಲಾಯಿತು. ಪ್ರಶ್ನೆ ಕೇಳ್ಯಾರ, ಕ್ರಿಶ್ಚಿಯನ್ ಧರ್ಮದ ಪ್ರಚಾರಕ್ಕೆ ಯಾವ ಕಾನೂನು ಅಡಿಯಲ್ಲಿ? ನೋಡ್ರಿ, ಕಾನೂನನ್ನ ಮಾಡಿದ್ರು ಮಕ್ಕಳು, ಕಾನೂನಿನಾಗ ಅವಕಾಶ ಕೊಟ್ಟರು. ಹೌದ್ರಿ, ಇಂಡಿಯಾದೊಳಗೆ ಇದ್ದವ್ರನ್ನೆಲ್ಲ ಕ್ರಿಶ್ಚಿಯನ್ರು ಮಾಡ್ರಿ ಅವ್ರನ್ನ ಅಂತೇಳಿ. ಹೌದಾ? ಎಷ್ಟೋ ಮಂದಿ ಅದು ಚಂದ ಕಂಡದಕ್ಕೆ ಅಡೇ ಇಲ್ಲ, ವಿ ಆರ್ ಆಲ್ಸೋ ಕ್ರಿಶ್ಚಿಯನ್ಸ್ ಅನ್ಕೊಂಡ್ಬಿಟ್ರು. ಮುಂದೊಂದು ಅತ್ಯಂತ ಮಹತ್ವದ್ದು ಚಾರ್ಟರ್ ಕಾಯ್ದೆ 1833 ಬಹಳ ಮಹತ್ವದ್ದು. ಬಂಗಾಳದ ಗವರ್ನರ್ ಜನರಲ್ ಇಲ್ಲಿವರೆಗೆ ಇಡೀ ಭಾರತದ ಆಡಳಿತ ಬಂಗಾಳದ ಗವರ್ನರ್ ಜನರಲ್ ಅವನ ನೇತೃತ್ವದೊಳಗೆ ನಡೀತಿತ್ತು. ಅವನ ಹೆಸರಿನಿಂದ ನಡೀತಿತ್ತು. ಆದ್ರೆ ಈಗ ಆತನನ್ನ ಭಾರತದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡಿದ್ರು. ಅಂಡ್ ರಿಮೆಂಬರ್, ಏನು ಇವತ್ತು ನಾವು ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ, ಭಾರತ್ ಸರ್ಕಾರ ಅಂತ ಏನು ಇವತ್ತು ಪದ ಐತಲ್ಲ, ಇದು ಶುರುವಾದದ್ದು ಈ ಕಾಯ್ದೆಯ ಮೂಲಕ. ಬೆಂಗಾಲದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಎಂದು ಮತ್ತು ಆತನ ಸರ್ಕಾರವನ್ನು ಭಾರತ ಸರ್ಕಾರ ಎಂದು ಕರೆಯಲು ಆರಂಭಿಸಲಾಯಿತು. ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಶಾಸಕಾಂಗ ಅಧಿಕಾರವನ್ನು ತೆಗೆದಾಯಿತು. ಸೆಂಟ್ರಲೈಸೇಷನ್ ರೀಚ್ಡ್ ಇಟ್ಸ್ ಜೆನಿತ್, ಇಟ್ಸ್ ಹೈಟ್ ಅಂತ ಹೇಳ್ತಾರೆ. ಪ್ರಶ್ನೆ ಕೇಳಿದ್ರೆ, ಕೇಂದ್ರೀಕರಣ ಪ್ರಕ್ರಿಯೆ 1773 ಶುರುವಾಯಿತು. ಅದು ತನ್ನ ಅಂತಿಮ ಘಟ್ಟವನ್ನು ತಲುಪಿದ್ದು ಯಾವ ಕಾಯ್ದೆ ಮೂಲಕ? 1833 ಚಾರ್ಟರ್ ಕಾಯ್ದೆ ಮೂಲಕ. ಪ್ರೆಸಿಡೆನ್ಸಿಗಳ ಶಾಸನೀಯ ಅಧಿಕಾರವನ್ನು ಕಸ್ಕೊಂಡ್ರು. ಎಲ್ಲ ಅಧಿಕಾರಗಳು ಕೇಂದ್ರಕ್ಕವಾದವು. ಈ ಕಾಯ್ದೆಯು ಕಂಪನಿಯ ವಾಣಿಜ್ಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಕೊನೆಗೊಳಿಸಿತು ಮತ್ತು ಅದನ್ನ ಆಡಳಿತಾತ್ಮಕ ಸಂಸ್ಥೆಯಾಗಿ ಪರಿವರ್ತಿಸಲಾಯಿತು. ಜಸ್ಟ್ ಸುಮ್ಮನೆ ನಾಮಕವಾಸ್ತಿ. ಕೊನೆಯ ಚಾರ್ಟರ್ ಕಾಯ್ದೆ 1853 ಬಂತು. ವಿಶೇಷ, ಗವರ್ನರ್ ಜನರಲ್ ಕೌನ್ಸಿಲ್ನ ಶಾಸಕಾಂಗ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಗಳನ್ನ ಪ್ರತ್ಯೇಕಿಸಲಾಯಿತು. ನೋಡಿ, ಇಲ್ಲಿಂದ ಶುರುವಾಯಿತು ಸೆಪರೇಷನ್ ಆಫ್ ಪವರ್ಸ್.
ಹೌದು, ಡಾಲ್ ಹೌಸಿ, ಬ್ಲಿಂಕು. ಮೊದಲು ಆಲ್ ಇನ್ ಒನ್ ಇತ್ತು, ಆದ್ರೆ ಈಗ ಶಾಸಕಾಂಗದ ಕಾರ್ಯಗಳ ಬೇರೆ, ಎಕ್ಸಿಕ್ಯೂಟಿವ್ ಪವರ್ಸ್ ಬೇರೆ. 6 ಸದಸ್ಯರನ್ನ ಒಳಗೊಂಡ ಕೇಂದ್ರೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ರಚಿಸಲಾಯಿತು ಮತ್ತು ಅದರೊಳಗ 4 ಮಂದಿಯನ್ನ ತಲಾ ಮದ್ರಾಸ್, ಬಾಂಬೆ, ಆಗ್ರಾ ಮತ್ತು ಬಂಗಾಳದ ತಾತ್ಕಾಲಿಕ ಸರ್ಕಾರಗಳು ನೇಮಿಸಿದವು. ಅಂಡ್ ಆನ್ ದ ರೆಕಮೆಂಡೇಶನ್ ಆಫ್ ಮೆಕಾಲೆ, ಭಾರತೀಯ ನಾಗರಿಕ ಸೇವೆಯ ಅಧಿಕಾರಿಗಳನ್ನು ಮುಕ್ತ ಸ್ಪರ್ಧೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲು ವ್ಯವಸ್ಥೆ ಮಾಡಲಾಯಿತು 1854. ಈ ಕಾಯ್ದೆಯ ಅಡಿಯೊಳಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಇಂಪಾರ್ಟೆಂಟ್ ಪೋಸ್ಟ್ಸ್ ಬೈ ಎಕ್ಸಾಮ್ ಇಲ್ಲಿಂದ ಶುರುವಾಯಿತು. ಅದರ ಮುಂದಿಂದು ಬಹಳ ಮಹತ್ವದ ಘಟ್ಟ ಭಾರತ ಸರ್ಕಾರ ಕಾಯ್ದೆ 1858. ಆಕ್ಚುಲಿ ಇದನ್ನ ರಾಣಿಯ ಘೋಷಣೆ, ಕ್ವೀನ್ಸ್ ಪ್ರೊಕ್ಲಮೇಷನ್ ಅಂತ ಕರೀತಾರೆ. 1857ರ ದಂಗೆ ಆಯಿತು, ನಿಮ್ಗೆ ಗೊತ್ತದ ಯಾರ್ಯಾರು ಏನೇನು. ಝಾನ್ಸಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ಬಹದ್ದೂರ್ ಶಾ ಜಫರ್ ಸೆಕೆಂಡ್, 108 ಮಂದಿ. ನಾನಾ ಸಾಹೇಬ್. ಕಂಪನಿಯ ಆಡಳಿತವು ಕೊನೆಗೊಂಡಿತು ಮತ್ತು ಭಾರತದಲ್ಲಿನ ಬ್ರಿಟಿಷ್ ಆಸ್ತಿಗಳು ನೇರವಾಗಿ ಬ್ರಿಟಿಷ್ ಮುಕುಟದ ಅಡಿಯಲ್ಲಿ ಬಂದು ಅಲ್ಲಿಗೆ ಸಂಪೂರ್ಣವಾಗಿ ಭಾರತದ ಆಡಳಿತ ಬ್ರಿಟಿಷ್ ಸರ್ಕಾರದಿಂದ ನಡೆಯೋದಕ್ಕೆ ಶುರುವಾಯಿತು. ನಾವು ಎಷ್ಟೋ ಸಲ ಹೇಳ್ತೀವಿ ಬ್ರಿಟಿಷರು ಭಾರತವನ್ನು 300 ವರ್ಷಗಳ ಕಾಲ ಆಳಿದರು ಅಂತ. ಇಲ್ಲಿ ಬ್ರಿಟಿಷರು ಅಂದ್ರೆ ಬ್ರಿಟಿಷ್ ಸರ್ಕಾರ ಅಂತ ತಗೊಂಡ್ರೆ ಆಕ್ಚುಲಿ ಅವರು ನಮ್ಮನ್ನ ಆಳಿದ್ದು 90 ವರ್ಷ ಮಾತ್ರ. ಅದಕ್ಕೆ ಮೊದಲು ಆಳಿದ್ದು ಒಂದು ಕಂಪನಿ ನಮ್ಮನ್ನ, ಟು ಬಿ ಪ್ರಿಸೈಸ್ 89 ಬ್ಲಾಕ್ ಟೈಗರ್. ಹೌದಾ? ಬ್ರಿಟಿಷ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರೊಬ್ಬರ ನೇತೃತ್ವದ ಭಾರತದ ರಾಜ್ಯ ಕಾರ್ಯದರ್ಶಿ ಕಚೇರಿಯನ್ನ ರಚಿಸಲಾಯಿತು. ಫುಲ್ ಫ್ಲೆಡ್ಜ್ಡ್ ಆಫೀಸ್, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಇದೇನ್ರಿ ಸರ್ ಸೆಕ್ರೆಟರಿ ಅನ್ನ ಕತ್ತೀರಿ, ನಮ್ಮಲ್ಲಿ ಪಂಚಾಯತಿ ಆಗೋಪ ಸೆಕ್ರೆಟರಿ ಅದನ್ನ ಹಂಗೇನ್ರಿ ಅಂತ ತಿಳ್ಕೊಬೇಡ್ರಿ. ನಾವು ಮಿನಿಸ್ಟರ್ ಅಂತೀವಿ, ಅವರು ಮಿನಿಸ್ಟರ್ಗ ಸೆಕ್ರೆಟರಿ ಅಂತಾರೆ. ಇಷ್ಟ ವ್ಯತ್ಯಾಸ. ನಾವು ಮಂತ್ರಿ ಅಂತ ಏನ್ ಕರಿತೀವಿ, ಕ್ಯಾಬಿನೆಟ್ ಮಂತ್ರಿ ಅಂತೀವಿ, ಅವರು ಸೆಕ್ರೆಟರಿ, ಕ್ಯಾಬಿನೆಟ್ ಸೆಕ್ರೆಟರಿ. ಅಲ್ಲಿ ಅಂದ್ರೆ ಅಲ್ಲಿ ಸಚಿವಾಲಯದೊಳಗೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ ಇರುವಂತ ಸಚಿವ. ಅವರಿಗೆ ಸಹಾಯ ಮಾಡಲು 15 ಸದಸ್ಯರ ಕೌನ್ಸಿಲ್ ಆಫ್ ಇಂಡಿಯಾ ಸ್ಥಾಪಿಸಲಾಯಿತು. ಒಂದು ಫುಲ್ ಫ್ಲೆಡ್ಜ್ಡ್ ಆಫೀಸ್. ಭಾರತೀಯ ಆಡಳಿತವು ಅವರ ಅಧೀನದೊಳಗಿತ್ತು ಮತ್ತು ಮತ್ತೊಮ್ಮೆ ಭಾರತದಲ್ಲಿರುವ ಭಾರತದ ಆಡಳಿತದ ಮುಖ್ಯಸ್ಥನ ಹುದ್ದೆಯ ಹೆಸರನ್ನು ಮತ್ತೊಮ್ಮೆ ಬದಲಿಸಲಾಯಿತು. ಅದೇನು ಅಂದ್ರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದವ ವೈಸ್ ರಾಯ್ ಅಂತ ಆದ. ಸೊ ಈ ವೈಸ್ ರಾಯ್ ವಾಸ್ ರೆಸ್ಪಾನ್ಸಿಬಲ್, ಅಕೌಂಟೇಬಲ್, ಆನ್ಸರಬಲ್ ಟು ದಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. And that Secretary of State for India was answerable to the British Parliament. ಗೊತ್ತಾಯ್ತಾ? ಗವರ್ನರ್ ಜನರಲ್ ಅವರನ್ನು ವೈಸ್ರಾಯ್ ಆಗಿ ನೇಮಿಸಲಾಯಿತು. ಲಾರ್ಡ್ ಕ್ಯಾನಿಂಗ್ ಬಿಕೇಮ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಅನ್ನು ರದ್ದುಪಡಿಸಲಾಯಿತು. ಗೊತ್ತದ ನಿಮಗೆ? ಪಿಟ್ಸ್ ಇಂಡಿಯಾ ಆಕ್ಟ್ ಅಂಡರ್ದೊಳಗೆ ಈ ವ್ಯವಸ್ಥೆ ಮಾಡಿದ್ರು. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕಂಪನಿ ವತಿಯಿಂದ, ಬೋರ್ಡ್ ಆಫ್ ಕಂಟ್ರೋಲು ಬ್ರಿಟಿಷ್ ಸರ್ಕಾರ ವತಿಯಿಂದ, ಅವೆರಡು ಬಾದು. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861. ಏನು ಇಷ್ಟು ಹೇಳಿ ಮುಗಿಸ್ಲವಾ? ಏನು ಇದನ್ನ ನಾಳೆಗೆ ಇಟ್ಟುಕೊಂಡು ಸಮಾಧಾನಲೇ ಹೇಳ ನೀವಂದಂಗ ನಾಳೆ. ಓಕೆನಾ? ಫೈನ್. ಇನ್ನೊಂದು ವಿಷಯ ಹೇಳ್ರಿ, ಇನ್ನೊಂದು ವಿಷಯ ನೀವು ಹೇಳ್ರಿ. ನಾ ಹೇಳೋ ರೀತಿ ಸರಿ ಇದೆನಾ? ನಾ ಹೇಳ್ತಿರೋ ವಿಷಯ ಮನದಟ್ಟ ಆಗತ್ತಿದೆನಾ? ಏನಾದ್ರೂ ಜೋರ್ ಆಗಕತ್ತೈತೆ, ಸ್ಲೋ ಆಗಕತ್ತೈತೆ, ಏನು ನಿಮ್ಮ ಶಬ್ದ ತಿಳಿದಿಲ್ರಿ ಏನಂತೀರಿ ಅದು ಅಂತ ಹಿಂಗೇರಿ ಕಷ್ಟ ಐತೆ? ಗವರ್ನರ್ ಜನರಲ್ ಮತ್ತು ವೈಸ್ ರಾಯ್ ಏನು ವ್ಯತ್ಯಾಸ? ಗವರ್ನರ್ ಜನರಲ್ ಅನ್ನುವಂಥದ್ದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಲ್ಲಿ ರೂಪುಗೊಂಡಂತ ಒಂದು ಹುದ್ದೆ ಮತ್ತು ಅದು ಮುಖ್ಯವಾಗಿ
ಅದು ಮುಖ್ಯವಾಗಿ ರಿಲೇಟಿವ್ಲಿ ಹೆಚ್ಚಿನ ಸ್ವತಂತ್ರ ಅಧಿಕಾರಗಳನ್ನು ಹೊಂದಿದಂತ ಹುದ್ದೆ. ಭಾರತದ ಆಡಳಿತಕ್ಕೆ ಸಂಬಂಧಿಸಿದಂತೆ, ಭಾರತದಲ್ಲಿನ ಯುದ್ಧಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಸ್ವತಂತ್ರ ಇದ್ದವ ಯಾರು? ಗವರ್ನರ್ ಜನರಲ್ ಆಫ್ ಇಂಡಿಯಾ. ವೈಸ್ ರಾಯ್ ನೇರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಜವಾಬ್ದಾರ. ಅವರ ಹೇಳಿದ್ರೆ ಇಲ್ಲಿ ಮಾಡೋದು. ಏನ ಮಹತ್ವದ ನಿರ್ಧಾರಗಳಿದ್ರ ಅಲ್ಲಿಂದ ಪರ್ಮಿಷನ್ ತಗೊಂಡು ಮಾಡೋದು. ಇನ್ನೂ ಡೆಪ್ತ್ ಬೇಕಾ ಮೆಸ್ಸಿ? ಇದು ಬ್ಯಾಕ್ ಗ್ರೌಂಡ್ ಅನ್ನೋ ಕಾರಣಕ್ಕೆ ಇಷ್ಟು ಹೇಳೇನಪ್ಪ. ಬ್ಯಾಕ್ ಗ್ರೌಂಡ್ ಅನ್ನೋ ಕಾರಣಕ್ಕೆ ಇಷ್ಟು ಹೇಳೇನಿ. ಇನ್ನೂ ವಿವರಗಳು ಮುಖ್ಯವಾಗಿ ಸಂವಿಧಾನ, ನಮ್ಮ ಸಂವಿಧಾನ ಅಂತ ಬಂದಾಗ ಹೆಚ್ಚು ವಿವರವಾಗಿ ನಿಮ್ಗೆ ಹೇಳ್ತೇನೆ. ನಿಮ್ಗೆ ಏನ ತಿಳಿದಿಲ್ಲ ಅನ್ನುವಂಗ ಉಳಿಸೋದಿಲ್ಲ, ಇಷ್ಟಂತೂ ಪಕ್ಕ ನನ್ನ ಕಡೆಯಿಂದ ಆಶ್ವಾಸನೆ. ಇದು ತಿಳಿಲಿಲ್ರಿ ಅನ್ನೋಂಗೆ ಇಟ್ಕೊಂಡು ಹೋಗುವಂಗಿಲ್ಲ. ಒಂದ್ ವೇಳೆ ತಿಳಿದಿಲ್ಲ ಅನ್ನುವಂಥದ್ದನ್ನ ಡೌಟ್ ಕ್ಲಿಯರಿಂಗ್ ಸೆಷನ್ಗಳು ಖಂಡಿತವಾಗಿ ಚರ್ಚೆ ಮಾಡೋದು. ಯಾಕಂದ್ರೆ ನಿಮ್ಗೆ ಹೆಂಗೋ ಪಾಲಿಟಿ ಕ್ವಶನ್ಸ್ ಅಂತೂ ಜಗ್ ಎಲ್ಲಾ ಕಡೆ ಬರ್ತಾವ. ದಿವಸ ನನ್ನ ಕ್ಲಾಸ್ನಾಗ ಮುಂಜಾನೆ ಇದ್ದೇ ಇರ್ತಾವ, ಹೌದಿಲ್ಲ? ಒಪ್ಪಿಗೆನಾ? ಎಸ್. ಹಂಗಿದ್ರ ನೀವು ಇನ್ನಷ್ಟು ನಿಮ್ಮ ಬಳಗಕ್ಕ ಕೂಗ್ ಹೊಡೆದು ಹೇಳ್ರಿ, ಹಿಂಗ ಚೌಗ್ಲಾ ಸರ್ ಪಾಲಿಟಿ ಕ್ಲಾಸ್ ಶುರು ಮಾಡ್ಯಾರ, ಬರ್ಲೇಪ ಎಲ್ಲಾರು ಅಂತ ಹೇಳಿ ಎದ್ದು ಬಿದ್ದವ್ರನ್ನ ಎಲ್ಲಾರನು ಕರ್ಕೊಂಡು ನಾಳಿಂದ ಬರಕ್ ಕಲ್ಕೊರಿ. ಓಕೆ? ಏನು ಬಸಣ್ಣ ಏನಪ್ಪಾ ಯಪ್ಪ ನೀವು? ನೋಡಿ ಬಸ್ ಹೇಳ್ತಾರಂತ ಹೇಳಿಪ್ಪ. ಹಲೋ ಸರ್. ಹಲೋ ಬಸಣ್ಣ, ಹೇಳಪ್ಪ. ಸರ್ ನಮಸ್ತೆ ಸರ್. ನಮಸ್ಕಾರಗಳು, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ ಸರ್. ಸರ್ ಸ್ವಲ್ಪ ಟೈಮ್ ಸ್ವಲ್ಪ ಇದನ್ ಮಾಡ್ರಿ. ಏನ್ ಮಾಡ್ಲಿ ಯಪ್ಪ? ಅಲ್ಲ ಸರ್ 4-5 ದಿನ ಇದು ಇಲ್ಲ ಗೊತ್ತಾಯ್ತು. ಈ ವಿಷಯ ಈಗಾಗಲೇ ಚರ್ಚೆ ಆಗ್ಯದ. ನನಗೂ ಇದೇನು ಅಷ್ಟು ಕಂಫರ್ಟೇಬಲ್ ಟೈಮ್ ಅಲ್ಲ. ಆದ್ರ ಬೇರೆ ಕ್ಲಾಸ್ಗಳ ಜೊತೆ ಕ್ಲಾಶ್ ಆಗಬಾರದು ಅಂತ ಹೇಳಿ ನಮ್ಮ ಅನ್ ಅಕಾಡೆಮಿ ಸಂಸ್ಥೆ ನಮಗ ಈ ಸಮಯವನ್ನು ನಿಗದಿಪಡಿಸಿದ. ಅಂಡ್ ಇಟ್ ಈಸ್ ದ ಡಿಸ್ಕ್ರಿಷನ್ ಆಫ್ ದ ಕಂಪನಿ ಆರ್ ದ ಅವರ್ ಬಾಸ್ ಏನ್ ಇರ್ತಾರಲ್ಲ, ಯಾಕೆ ಅವ್ರಿಗೆ ಎಲ್ಲಾ ಕ್ಲಾಸ್ಗಳನ್ನ ಯಾವಾಗ ಹಾಕೋಬೇಕು, ಹೆಂಗ್ ಹಾಕೋಬೇಕು ಅವ್ರಿಗೆ ಜವಾಬ್ದಾರಿ ಇರ್ತದೆ. ಮತ್ ನಾನು ಹಿರಿ ಮನುಷ್ಯರಾಗಿ ನಾನು ಮಂಡತನ ಮಾಡಕ್ಕಾಗೋದಿಲ್ಲ, ಅಥವಾ ಜಗಳ ಮಾಡಕ್ಕಾಗೋದಿಲ್ಲ, ವಾದ ಮಾಡಕ್ಕಾಗೋದಿಲ್ಲ. ನನಗಾಗಬೇಕ್ರಿ ಇದು ನಾವ್ ಹೆಂಗ ನೀವ್ ಯಾವಾಗ ಕೊಟ್ರು ನಾವು ಮಾಡ್ತೀವಿ. ಅದು ನಮ್ಮ ಫಿಲಾಸಫಿ, ಹೌದಲ್ಲ? ಹಿಂಗಾಗಿ ಒಂಚೂರು ಸಹಕಾರ ಕೊಡ್ರಿ. ಓಕೆ? ಎಸ್ ಬಸಣ್ಣ, ಸಾರಿ ಟು ಡಿಸಪಾಯಿಂಟ್ ಯು. ಶ್ವೇತಕ್ಕ ಏನಂತೀಯ ಯವ್ವ? ಕನೆಕ್ಟಿಂಗ್ ಇಂಡಿಯಾ. ಹಲೋ ಸರ್. ಹಲೋ, ಹೇಳ್ರಿ ಶ್ವೇತಾ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಯಾವ್ರವ್ವ? ಹಿರೇಬೇಮನೂರ್ ಅಂತ, ವಿಜಯಪುರ ಡಿಸ್ಟಿಕ್. ಓ ವೆರಿ ನೈಸ್ ಮಾ, ಹೇಳಿ ಸರ್. FDA ಎಕ್ಸಾಮ್ಗೆ ನಿಮ್ ನೋಟ್ ಸಾಕಾಗುತ್ತೆ ಸರ್? ಸಾಕಾಗತೈತಿ ಅಂತ ಹೇಳೋ ಮಾಸ್ತರ್ ಬಹುಶಃ ಯಾರು ಇಲ್ಲ, ಇರಬಾರ್ದು. ಹಂಗಂತಂದ್ರೆ ನಾವು ಏನು ಹೇಳಂಗಿಲ್ಲ ಅಂತನೂ ಅಲ್ಲ. ಏನ್ ಅರ್ಥ ಅಂದ್ರೆ, ನೋಡಮ್ಮ, ನಾವು ನಮ್ಮ ಮಿತಿ ಒಳಗ ನಿಮಗೆ ಅತ್ಯಂತ ಮಹತ್ವದ್ದು ನಿಮ್ ಕನ್ಸೆಪ್ಚುವಲ್ ಕ್ಲಾರಿಟಿ ಕೊಡ್ತಿರ್ತೀವಿ. ಹೌದು, ಎಲ್ಲಾ ಯಾವುದೇ ನಿಮ್ ಪರೀಕ್ಷೆ ಯಾವುದೇ ವಿಷಯದೊಳಗೆ 100ಕ್ಕೂ 100 ಪ್ರಶ್ನೆ ನನ್ನ ಕ್ಲಾಸ್ನಾಗಿಂದ ಬರ್ತಾವ ಅಂತ ಯಾವ್ದೇ ಮಾಸ್ತರ್ ಹೇಳಿದ್ರೆ ನನ್ನ ಪ್ರಕಾರ ಅವ್ನು ಸುಳ್ಳು ಹೇಳಲ್ಲ. ನಾನ್ ನಿಮ್ಗೆ ಸುಳ್ಳು ಅಂತೂ ಹೇಳಂಗಿಲ್ಲ, ಹೇಳೋ ಅವಶ್ಯಕತೆ ನನಗಿಲ್ಲ. ಐ ಕವರ್ ದ ಮ್ಯಾಕ್ಸಿಮಮ್. ನಾಳೆ ಯಾವ್ದೋ ಎಕ್ಸಾಮ್ ಆದ್ಮೇಲೆ ಸರ್ ನೋಡ್ರಿ ಇದನ್ನ ನೀವು ಹೇಳಿಲ್ರಿ ನಮಗಂತ ಬಂದ್ರೆ ನಾ ಏನ್ ಮಾಡ್ಲಿ? ಮ್ಯಾಕ್ಸಿಮಮ್ ಕವರ್ ಆಗ್ತದೆ. There is no doubt in it. ಯಾಕಂತ ಕೇಳ್ರಿ, ನನಗೆ ಈ ಸಬ್ಜೆಕ್ಟ್ ಬಗ್ಗೆ ಬಹಳ ಅನುಭವ ಅದ. ಏನ್ ಕೇಳ್ತಾರ, ಏನ್ ಬರ್ತದ ಅನ್ನೋದು ಗೊತ್ತದ. ನಾನು ಮ್ಯಾಕ್ಸಿಮಮ್ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನೋಡ್ರಿ, ಏನ್ರಿಪ್ಪ? ಸೊ ಹಿಂಗ ಹಂಗಾಗಿ ಹಿಂಗ. ಸೊ ಏನಪ್ಪಾ ಮಹೇಶ, ಇಷ್ಟ ಸ್ಪೀಡ್ ಇರ್ಲಿ, ಕರೆಕ್ಟ್ ಐತಾ? ಆಯ್ತು. ಎಸ್, ಕೋರ್ಟ್ದೊಳಗೆ ಹೇಳಿದಂಗಿತ್ತಂತ ಸ್ಕಾರ್ಲೆಟ್. ಹೌದು, ಸುಳ್ಳು ಯಾಕೆ ಹೇಳ್ಬೇಕ್ರಿ? ಹೌದಲ್ಲ? ಮತ್ತೆ ಹೇಳಬಾರ್ದು. ಮತ್ತೆ ಅದು ನೀವು ಆ ಪ್ರಶ್ನೆ ಕೇಳಬಾರ್ದು. ಯಾವ ಒಬ್ಬ ಇಷ್ಟು ಪುಸ್ತಕ ದಪ್ಪನ್ನು ಬರ್ದಾರ ಇತಿಹಾಸದಾಗ, ಫಾರ್ ಎಕ್ಸಾಂಪಲ್ ಹೇಳಕತ್ತೀನಿ ನಾನು, ಇಷ್ಟು ದಪ್ಪನ್ನು ಬರ್ದಾರ, ತೆಲಿದಿಂಬಿಗೆ ಇಟ್ಕೊಳ್ಳುವಷ್ಟು. ಇದೊಂದು ಪುಸ್ತಕ ಓದಿದ್ರೆ ಸಾಕೇನ್ರಿ ಇತಿಹಾಸಕ್ಕಂದ್ರೆ? ಸಾಕಾಗಬಹುದು, ಸಾಕಾಗದೆ ಹೋಗ್ಬಹುದು.